ಹಾಯ್ ಹೆಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಎಕ್ಸ್ಪರ್ಟ್ PYQ ಸೀರೀಸ್. ದಿಸ್ ಇಸ್ ರಘುನಾಥ್. ಇವತ್ತು PYQ ಸೀರೀಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ನಾನು ತೆಗೆದುಕೊಂಡು ಬಂದಿದ್ದೀನಿ. ಅಂಡ್ ದಟ್ ಇಂಪಾರ್ಟೆಂಟ್ ಚಾಪ್ಟರ್ ಈಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಲಾಸ್ಟ್ 5 years ಅಲ್ಲಿ CBSE ಮತ್ತೆ ಸ್ಟೇಟ್ ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಅದಕ್ಕೆ ಯಾವ ತರ ಆನ್ಸರ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. The contents that we are going to discuss today is ಯಾವ್ಯಾವ ಕಂಟೆಂಟ್ ನಾವು ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೀವಿ. So you can observe here PYQ of the chapter control and coordination. ಲಾಸ್ಟ್ 5 years ಅಲ್ಲಿ ಸ್ಟೇಟ್ ಮತ್ತು CBSE ಅಲ್ಲಿ ಈ ಚಾಪ್ಟರ್ ಇಂದ ಎಷ್ಟು ಕ್ವೆಶನ್ ಅನ್ನ ಕೇಳಿದ್ದಾರೆ, ಯಾವ ತರ ಕೇಳಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಒಂದು. ಅಂಡ್ ಸೆಕೆಂಡ್ ಒನ್, ಜಸ್ಟ್ ರಿಮೆಂಬರ್ ಆಲ್ ದ ಮೇನ್ ಟಾಪಿಕ್ಸ್ ಆಫ್ ದಿಸ್ ಚಾಪ್ಟರ್. ಈ ಚಾಪ್ಟರ್ನ ಎಲ್ಲ ಮೇನ್ ಟಾಪಿಕ್ಸ್ಗಳನ್ನ ಒಂದ್ಸಲ ನೆನ್ಪಿಟ್ಕೊಳ್ಳಿ. ಓಕೆನಾ? ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಹ್ಯೂಮನ್ ನರ್ವಸ್ ಸಿಸ್ಟಮ್, ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್. ಅದರಲ್ಲಿ ನರ್ವಸ್ ಸಿಸ್ಟಮ್ ಡಿವಿಷನ್ ಗೊತ್ತಿರಬೇಕು, ಬ್ರೈನ್ ಗೊತ್ತಿರಬೇಕು. ಬ್ರೈನಲ್ಲಿ 3 ಥರ ಡಿವಿಷನ್ಸ್ ಇರುತ್ತೆ. ಆ ಡಿವಿಷನ್ಸ್ಗಳಲ್ಲಿ ಬರೋ ಪಾರ್ಟ್ಸ್ಗಳು ಮತ್ತು ಅವುಗಳ ಫಂಕ್ಷನ್ಸ್ಗಳು. ಸ್ಪೈನಲ್ ಕಾರ್ಡ್ ದಟ್ ಈಸ್ ರಿಲೇಟೆಡ್ ಟು ರಿಫ್ಲೆಕ್ಸ್ ಆಕ್ಷನ್ ಅಂಡ್ ರಿಫ್ಲೆಕ್ಸ್ ಆರ್ಕ್. ಅಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಇದಿಷ್ಟು ಟಾಪಿಕ್ ಈಗ ನಮ್ಮ ಮೈಂಡಲ್ಲಿ ಇರಬೇಕು, ನಾವು ಓದಿರಬೇಕು. ಓಕೆನಾ? ಆ್ಯಂಡ್ ಸೆಕೆಂಡ್ ಒನ್ ಈಸ್ ರೆಸ್ಪಾನ್ಸ್ ಇನ್ ಪ್ಲಾಂಟ್ಸ್. ದಟ್ ಈಸ್ ನಥಿಂಗ್ ಬಟ್ ಟ್ರಾಪಿಸಮ್. ಸೊ ಪ್ಲಾಂಟ್ಸ್ಗಳಲ್ಲಿ ಯಾವ ಥರ ಟ್ರಾಪಿಸಮ್ ಆಗುತ್ತೆ ಮತ್ತು ಯಾವ ಥರ ರೆಸ್ಪಾನ್ಸ್ ಮಾಡುತ್ತೆ, ಕೆಮಿಕಲ್ ಕೋಆರ್ಡಿನೇಷನ್ ಯಾವ ಥರ ಇರುತ್ತೆ, ಸೊ ಅದು ಕೂಡ ನಮಗೆ ಗೊತ್ತಿರಬೇಕು. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪ್ಲಾಂಟ್ ಹಾರ್ಮೋನ್ಸ್, ಆಲ್ಸೋ ಕಾಲ್ಡ್ ಫೈಟಾ ಹಾರ್ಮೋನ್ಸ್. ಸೊ ಪ್ಲಾಂಟ್ಸ್ಗಳಲ್ಲಿ 5 ಥರ ಹಾರ್ಮೋನ್ಸ್ಗಳಿರುತ್ತೆ. ಆ ಹಾರ್ಮೋನ್ಸ್ಗಳು ಯಾವುದು, ಅವುಗಳಿಗೆ ನಾವು ಯಾವ ಥರ ಡಿವಿಷನ್ ಮಾಡ್ತೀವಿ, ಕ್ಯಾಟಗರೈಸ್ ಮಾಡ್ತೀವಿ, ಅವುಗಳ ಫಂಕ್ಷನ್ ಏನು, ಇಷ್ಟು ಕೂಡ ಗೊತ್ತಿರಬೇಕು. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಎಂಡೋಕ್ರೈನ್ ಸಿಸ್ಟಮ್ ಇನ್ ಹ್ಯೂಮನ್. ಹ್ಯೂಮನ್ನಲ್ಲಿ ಎಂಡೋಕ್ರೈನ್ ಸಿಸ್ಟಮ್ ಅಂತ ಇದೆ. ಬೇಕಾದಷ್ಟು ಗ್ಲ್ಯಾಂಡ್ಸ್ಗಳಿದೆ, ರೈಟ್? ಆ ಎಲ್ಲ ಗ್ಲ್ಯಾಂಡ್ಸ್ಗಳು, ಅವುಗಳ ಲೊಕೇಶನ್ಗಳು, ಫಂಕ್ಷನ್ಸ್ಗಳು ಇಷ್ಟು ಕೂಡ ಗೊತ್ತಿರಬೇಕು. ಓಕೆನಾ? ಇಷ್ಟು ಗೊತ್ತಿದ್ರೆ ನಾವು ಯಾವ ಇಯರಿಂದ ಯಾವ ಥರ ಕ್ವಶನ್ ಕೇಳಿದರೆ ಅದಕ್ಕೆ ಯಾವ ಥರ ಆನ್ಸರ್ ಮಾಡ್ಬೋದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ದ ವೆರಿ ಫಸ್ಟ್ ಕ್ವಶನ್ ಇಸ್ ಇಯರ್. ಓಕೆ, ಯು ಕ್ಯಾನ್ ಅಬ್ಸರ್ವ್ ದ ಇಯರ್ ದೇ ಹ್ಯಾವ್ ಆಸ್ಕ್ಡ್. ಯಾವ ಇಯರಲ್ಲಿ ಕೇಳಿದ್ದಾರೆ ಮತ್ತು ಯಾವ ಬೋರ್ಡಲ್ಲಿ ಕೇಳಿದ್ದಾರೆ, ಸ್ಟೇಟಲ್ಲಿ ಕೇಳಿದ್ದಾರೆ ಅಥವಾ CBSE ಅಲ್ಲಿ ಕೇಳಿದಾರ, ಎಷ್ಟು ಮಾರ್ಕ್ಸ್ಗೆ ಕೇಳಿದ್ದಾರೆ, ಇಷ್ಟು 3 ಪ್ಯಾಟರ್ನ್ಗಳು ನಿಮಗೆ ಗೊತ್ತಿರಲಿ. ಓಕೆ, ಈ ಕ್ವಶನನ್ನು 2018 ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಕೇಳಿದ್ದಾರೆ. ಈ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಕ್ವಶನ್ ಮೋರ್ ಆರ್ ಲೆಸ್ ಸಿಮಿಲರ್ ಇರುತ್ತೆ. ಓಕೆನಾ? ಅದು ಸ್ಟೇಟ್ ಇರ್ಬೋದು ಅಥವಾ ಸೆಂಟ್ರಲ್ ಆಗಿರ್ಬೋದು, ಆದರೆ ವೇ ಆಫ್ ಆಸ್ಕಿಂಗ್ ಇಸ್ ಡಿಫ್ರೆಂಟ್, ಬಟ್ ಟಾಪಿಕ್ ಎವ್ರಿಥಿಂಗ್ ಇಸ್ ಸೇಮ್. ಜಸ್ಟ್ ಅಬ್ಸರ್ವ್ ದ ಕ್ವಶನ್ ಇಯರ್. ಕ್ವಶನ್ ನೋಡೋಣ, ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ದ ಕ್ವಶನ್ ಈಸ್ ಕಮ್ ಫ್ರಮ್ ದ ಕಾನ್ಸೆಪ್ಟ್ ಈಸ್ ನರ್ವಸ್ ಸಿಸ್ಟಮ್. ಓಕೆ, ವೆನ್ ಎ ಪರ್ಸನ್ ಈಸ್ ವೆರಿ ಆಂಗ್ರಿ, ದ ರೇಟ್ ಆಫ್ ಹಾರ್ಟ್ ಬೀಟ್ ಆ್ಯಂಡ್ ಬ್ರೀದಿಂಗ್ ಇನ್ಕ್ರೀಸಸ್. ಒಬ್ಬ ವ್ಯಕ್ತಿ ಆಂಗ್ರಿಯಲ್ಲಿದ್ದಾಗ, ಅಂದರೆ ಕೋಪದಲ್ಲಿದ್ದಾಗ, ಆಂಗ್ಸೈಟಿಯಲ್ಲಿದ್ದಾಗ ಅವನ ಹಾರ್ಟ್ ಬೀಟ್ ರೇಟ್ ಮತ್ತು ಬ್ರೀದಿಂಗ್ ಜಾಸ್ತಿ ಆಗುತ್ತೆ. ನೇಮ್ ದ ಪಾರ್ಟ್ ಆಫ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ದಟ್ ಬ್ರಿಂಗ್ಸ್ ದೀಸ್ ಚೇಂಜಸ್ ಇನ್ ಟು ನಾರ್ಮಲ್ ಕಂಡೀಷನ್. ಈ 2 ಕಂಡೀಷನ್ಸ್ಗಳನ್ನು ನಾರ್ಮಲ್ ಕಂಡೀಷನ್ಗೆ ತೆಗೆದುಕೊಂಡು ಬರೋ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಪಾರ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ರಿಮೆಂಬರ್ ದೀಸ್ 2. ಓಕೆ, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಹ್ಯಾಸ್ 2 ಪಾರ್ಟ್ಸ್. ಅದರಲ್ಲಿ 2 ಪಾರ್ಟ್ಗಳಿರುತ್ತೆ. ಸೊ ಒನ್ ಈಸ್ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ಓಕೆನಾ? ಸೊ ಏನೀಗಂತ ಹೇಳಿದ್ರೆ, ದೀಸ್ ಆರ್ ದ 2 parts present in the autonomic nervous system. They work exactly opposite to each other. ಎರಡೂ ಕೂಡ ವಿರುದ್ಧವಾಗಿ ಕೆಲಸವನ್ನು ಮಾಡುತ್ತೆ. ಎಕ್ಸಾಂಪಲ್, ಇಫ್ ಅ ಪರ್ಸನ್ ಆರ್ ವೆನ್ ಎ ಪರ್ಸನ್ ಈಸ್ ವೆರಿ ಆಂಗ್ರಿ, ಅವನು ಕೋಪದಲ್ಲಿದ್ದಾಗ, ಆಂಗ್ಸೈಟಿ ಆದಾಗ ಅವನ ಬಾಡಿಯಲ್ಲಿ ಏನಾಗಬೇಕು, ಇವಾಗ ಹಾರ್ಟ್ ಬೀಟ್ ರೇಟ್ ಮತ್ತು ಬ್ರೀದಿಂಗ್ ಜಾಸ್ತಿ ಆಗಬೇಕು. ಬಿಕಾಸ್ ಟು ಫೇಸ್ ದಟ್ ಸಿಚುಯೇಷನ್, ಆ ಸಿಚುಯೇಷನ್ನ ನಾವು ಫೇಸ್ ಮಾಡಬೇಕು, ಅದಕ್ಕೆ ಇದು ಜಾಸ್ತಿ ಆಗುತ್ತೆ. ಇದನ್ನ ಜಾಸ್ತಿ ಮಾಡೋ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಪಾರ್ಟ್ ಯಾವುದು ಅಂತ ಹೇಳಿದ್ರೆ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ದಟ್ ಇನ್ಕ್ರೀಸಸ್, ಅದು ಜಾಸ್ತಿ ಮಾಡುತ್ತೆ. ಸೊ ಅದೇ ಥರ ಇನ್ನೊಂದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಪಾರ್ಟ್ ಇದೆ, ದಟ್ ಈಸ್ ಕಾಲ್ಡ್ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ದಿಸ್ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ದಟ್ ಬ್ರಿಂಗ್ಸ್ ಬೋತ್ ದ ಚೇಂಜಸ್ ಬ್ಯಾಕ್ ಟು ದ ನಾರ್ಮಲ್ ಕಂಡೀಷನ್. ಅದನ್ನು ನಾರ್ಮಲ್ ಕಂಡೀಷನ್ಗೆ ತೆಗೆದುಕೊಂಡು ಬರುತ್ತೆ ಅಂತ ಹೇಳಿದ್ರೆ ದಟ್ ಡಿಕ್ರೀಸಸ್ ಹಾರ್ಟ್ ಬೀಟ್ ರೇಟ್ ಆಸ್ ವೆಲ್ ಆಸ್ ದ ಬ್ರೀದಿಂಗ್ ರೇಟ್. ಈ ಬ್ರೀದಿಂಗ್ ರೇಟ್ ಮತ್ತು ಹಾರ್ಟ್ ಬೀಟ್ ರೇಟ್ ಎರಡನ್ನೂ ಕೂಡ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ಹಾಗಿದ್ರೆ ಜಸ್ಟ್ ರಿಮೆಂಬರ್ ದಿಸ್, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಹ್ಯಾಸ್ 2 parts. ಅದರ 2 ಪಾರ್ಟ್ಸ್ಗಳಿರುತ್ತೆ. ಒನ್ ಈಸ್ ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ಬೋತ್ ಆರ್ ಎಕ್ಸಾಕ್ಟ್ಲಿ ವರ್ಕ್
ಆಪೋಸಿಟ್ ಟು ಈಚ್ ಅದರ್, ಎರಡೂ ಕೂಡ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್, ಡೈಲೇಷನ್ ಆಫ್ ಪ್ಯೂಪಿಲ್ ಆ್ಯಂಡ್ ಆಸ್ ವೆಲ್ ಆಸ್ ಕನ್ಸ್ಟ್ರಿಕ್ಷನ್ ಆಫ್ ಪ್ಯೂಪಿಲ್. ನಾವು ಕಣ್ಣನ್ನು ಅಗಲ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಗೋದು ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ಪ್ಯೂಪಿಲ್ ಅಂತ ಹೇಳಿದ್ರೆ ದಟ್ಸ್ ಎ ಪಾರ್ಟ್ ಆಫ್ ಐ, ಯು ನೋ ದ್ಯಾಟ್, ಓಕೆನಾ. ಮತ್ತೆ ಅದನ್ನ ಜಾಸ್ತಿ ಮಾಡ್ತಾ ಇದೀವಿ ನಾವು, ಅದಕ್ಕೆ ರೆಸ್ಪಾನ್ಸಿಬಲ್ ಯಾವುದು? ಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. ಅದನ್ನ ಕನ್ಸ್ಟ್ರಿಕ್ಟ್ ಮಾಡೋದು, ಅಪೋಸಿಟ್ ಆಗಿ ಕೆಲಸ ಮಾಡೋದು ಯಾವುದು ಅಂತ ಹೇಳಿದ್ರೆ ಪ್ಯಾರಾಸಿಂಪೆಥೆಟಿಕ್ ನರ್ವಸ್ ಸಿಸ್ಟಮ್. Understood? So you can easily say parasympathetic nervous system that brings both the changes back to the normal condition. Okay na? Because both exactly work opposite to each other ಅಂತ ಬರಿಬೇಕಾಗುತ್ತೆ ನಾವು. So this is for 2 marks. ಇದನ್ನ ಕಾಮನ್ ಆಗಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ದಿಸ್ ವಾಸ್ ಆಸ್ಕ್ಡ್ ಇನ್ 2019 ಕರ್ನಾಟಕ ಸ್ಟೇಟ್ ಬೋರ್ಡ್. ಅವಾಗಲೇ ಹೇಳಿದೆ ಈ CBSE ಬೋರ್ಡ್ ಏನಿದೆ ಅದನ್ನು ನಾನು ಕೊನೆಯಲ್ಲಿ ಕೆಲವು ಕ್ವಶನ್ಸ್ಗಳನ್ನ ತೆಗೆದುಕೊಳ್ತಾ ಹೋಗ್ತೀನಿ. ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡೋಣ. ರಿಮೆಂಬರ್ ದ್ಯಾಟ್ ಕ್ವಶನ್ಸ್ಗಳು ಎಲ್ಲಿ ಬೇಕಾದರೂ ರಿಪೀಟ್ ಆಗ್ಬೋದು, ಅಲ್ಲೂ ಕೂಡ ರಿಪೀಟ್ ಆಗುತ್ತೆ, ಇಲ್ಲೂ ಕೂಡ ರಿಪೀಟ್ ಆಗುತ್ತೆ. ಬಟ್ ಅಬ್ಸರ್ವ್ ದ ಕಾನ್ಸೆಪ್ಟ್ ಅಬ್ಸರ್ವ್ ಮಾಡಿ, ದ ವೇ ಆಫ್ ಆಸ್ಕಿಂಗ್ ಅನ್ನು ಅಬ್ಸರ್ವ್ ಮಾಡಿ. ಓಕೆ, ಅಂಡ್ ದ ಸೆಕೆಂಡ್ ಕ್ವಶನ್ ಇಸ್ ಹಿಯರ್. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್, ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಅವರಿಗೆ ಗೊತ್ತು, ನೀವೇ ಲೇಬಲ್ ಮಾಡಿ ಅಂತ ಹೇಳಿಬಿಟ್ರೆ ನೀವು ಕಾಮನ್ ಆಗಿ 2 ಲೇಬಲ್ನ ಅಂದರೆ ಈಸಿಯಾಗಿ ನೇಮಿಂಗ್ ಮಾಡ್ತೀರಾ. ನ್ಯೂಕ್ಲಿಯಸ್ ಒಂದು ಮತ್ತೆ ಸೆಲ್ ಬಾಡಿ ಅಥವಾ ಸೈಟಾನ್ ಅಂತ ಲೇಬಲ್ ಮಾಡಿಬಿಡ್ತೀರಾ. ಅದಕ್ಕೆ ಅವ್ರೇನು ಮಾಡ್ತಾರೆ, ಸೊ ಇಂಡೈರೆಕ್ಟ್ ಆಗಿ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪಾರ್ಟ್ಸ್ಗಳನ್ನು ಅದ್ರ ಫಂಕ್ಷನ್ಗಳ ಮುಖಾಂತರ ಲೇಬಲ್ ಮಾಡಿ ಅಂತ ಕೇಳ್ತಾರೆ. ಸೊ ಸಿಂಪಲ್ ಆಗಿ ಕೇಳ್ತಾ ಇದ್ದಾರೆ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ನ್ಯೂರಾನ್ ಬರಿಬೇಕು, ಮತ್ತೆ 2 ಪಾರ್ಟ್ಸ್ಗಳನ್ನ ಲೇಬಲ್ ಮಾಡಬೇಕು. ದ ಪಾರ್ಟ್ ವಿಚ್ ಹ್ಯಾಸ್ ಅ ಪ್ರಾಮಿನೆಂಟ್ ನ್ಯೂಕ್ಲಿಯಸ್, ಎಲ್ಲಿ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರುತ್ತೆ ಆ ಪಾರ್ಟ್ ಅನ್ನ ಲೇಬಲ್ ಮಾಡಬೇಕು. ಅಂಡ್ ಸೆಕೆಂಡ್ ಒನ್ ಈಸ್ ಡೆಂಡ್ರೈಡ್ಸ್. ಸೊ ದೀಸ್ ಆರ್ ದ ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಅರೈಸಸ್ ಫ್ರಮ್ ದ ಸೈಟಾನ್. ಅಂದರೆ ಈ ಸೈಟಾನಿಂದ ಅರೈಸ್ ಆಗಿರ್ತಕ್ಕಂಥ ಕೆಲವು ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್ಗಳು. ನೋಡೋಣ ಯಾವ ಥರ ಬರೆಯೋದು ಅಂತ. ಸೊ ತುಂಬ ಸಲ ಈ ಹಿಂದೆ ವಿಡಿಯೋಸ್ಗಳಲ್ಲಿ ನಾನು ಹೇಳಿದ್ದೀನಿ, ಸೊ ಹೌ ಟು ಡ್ರಾ ನ್ಯೂರಾನ್ ಅಂತ ಹೇಳಿಬಿಟ್ಟು. ಐ ಆಮ್ ಜಸ್ಟ್ ರೈಟಿಂಗ್ ಒನ್ಸ್ ಅಗೇನ್. ಸೊ ಮತ್ತೊಂದು ಸಲ ಬರೆಯೋಣ. ದಟ್ ಟೇಕ್ಸ್ ಟೈಮ್. ಈಗ ಯಾಕೆ ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ, ಇಫ್ ಯು ರೈಟ್ 5 to 6 ಓಪನಿಂಗ್ ಹಿಯರ್, ಇಲ್ಲಿ ಓಪನಿಂಗ್ಸ್ಗಳನ್ನ ಬರೆದ್ರೆ ಅಲ್ಲಿ ಡೆಂಡ್ರೈಟ್ಸ್ ಬರೆಯೋದಕ್ಕೆ ಕೆಲವು ಟೈಮ್ ಆಗುತ್ತೆ. ನೋ ಪ್ರಾಬ್ಲಮ್, ಜಸ್ಟ್ ಟೇಕ್ ಯುವರ್ ಓನ್ ಟೈಮ್ and draw this perfectly. Perfect ಆಗಿ ಬರೆಯೋಣ. And here is a nucleus. This is the part where the prominent nucleus is present. ಈ ಒಂದು ಪೋರ್ಷನ್ ಅನ್ನು ಕೇಳ್ತಾ ಇದ್ದಾರೆ. This portion is called cyton, we know that. And we need to draw just like structure here. Okay. Yes. Observe. Just write 2 to 3 or 3 to 4 branches, not ಮೋರ್ ದ್ಯಾನ್ ದ್ಯಾಟ್. ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಟೈಮ್ ತೆಗೆದುಕೊಳ್ಳುತ್ತಲ್ವಾ, ಹಾಗಾಗಿ ಐ ಆಮ್ ಜಸ್ಟ್ ರೈಟಿಂಗ್ 3 to 5 ಬ್ರಾಂಚಸ್. ಓಕೆ, ಸೊ ನೌ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ that is called long extension from the cyton is called axon. Over the axon we need to draw some Schwann cells which forms myelin sheath, and at the end of axon you need to draw the synaptic knob and nerve ending along with neurotransmitters or synapse. Okay, you can observe here, this is the structure of neuron. They have asked. ನಾವು ಬರ್ದಾಯಿತು. ಈ ಕ್ವೆಶನ್ ಜಸ್ಟ್ 2 ಮಾರ್ಕ್ಸ್ ಮಾತ್ರ ಕೇಳಿದ್ದಾರೆ. ಹಾಗಿದ್ರೆ ಡಯಾಗ್ರಾಮ್ಗೆ 1 ಮಾರ್ಕ್, ಅಂಡ್ ಫಾರ್ ದೀಸ್ ಲೇಬಲ್ಸ್ ಯು ಆರ್ ಗೆಟಿಂಗ್ ಓನ್ಲಿ ಹಾಫ್ ಆಫ್ ಮಾರ್ಕ್ಸ್. ಈ 2 ಲೇಬಲ್ಗಳಿಗೆ 1 ಮಾರ್ಕ್, ಡಯಾಗ್ರಾಮ್ಗೆ 1 ಮಾರ್ಕ್ ಇರುತ್ತೆ. ಸೊ ಯು ನೀಡ್ ಟು ಸ್ಟಾರ್ಟ್ ಫ್ರಮ್ ದ ಸೈಟಾನ್ ಪಾರ್ಟ್. ಈ ಸೈಟಾನ್ ಇಂದ ಶುರು ಮಾಡಿ ನಂತರ ಲಾಂಗ್ ಎಕ್ಸ್ಟೆನ್ಷನ್ ಬರೆದು ಡೆಂಡ್ರೈಟ್ಸ್ಗಳು ಬರೆದು ಜೊತೆಗೆ ಏನು ಬರಿಬೇಕು, ಮೈಲಿನ್ ಶೀತನ ಬರಿಬೇಕು. 2 ಲೇಬಲ್ ಮಾಡಬೇಕು. ಸರ್ ನನಗೆ ಎಲ್ಲ ಲೇಬಲ್ಸ್ಗಳು ಗೊತ್ತು ಅಂತ ಇವೆರಡನ್ನ ಬಿಟ್ಟು ನೀವು ಬೇರೆ ಯಾವುದೇ ಲೇಬಲ್ ಮಾಡಿದ್ರು ಮಾರ್ಕ್ಸ್ ಸಿಗಲ್ಲ. ಯು ಮಸ್ಟ್ ಲೇಬಲ್ ದೀಸ್ 2 ಪಾರ್ಟ್ಸ್. ಓಕೆ, ಸೊ ಫಸ್ಟ್ ಒನ್ ಏನಿದೆ, ದ ಪಾರ್ಟ್ ವಿಚ್ ಹ್ಯಾಸ್ ಪ್ರಾಮಿನೆಂಟ್ ನ್ಯೂಕ್ಲಿಯಸ್. ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಇರೋ ಪಾರ್ಟ್, ಆ ಪಾರ್ಟ್ ಅನ್ನ ನಾವು ಮೆನ್ಷನ್ ಮಾಡಬೇಕು. ದಟ್ ಪಾರ್ಟ್ ಈಸ್ ಕಾಲ್ಡ್ ಸೈಟಾನ್. Okay, so this is the first one they have asked. And second label they are asking dendrites. As you know that these are dendrites, brush like structures, tree like branches which are arises from the cyton. So they are called dendrites. So ಇವುಗಳಿಗೆ ನೀವು dendrites ಅಂತ ಲೇಬಲ್ ಮಾಡಬೇಕು. Dendrites. So this is for 2 marks.
2 ಮಾರ್ಕ್ಸ್ ಕೇಳ್ತಾರೆ. ಯಾವಾಗಲೂ ನ್ಯೂರಾನನ್ನು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 to 3 ಮಾರ್ಕ್ಸ್ ಮಾತ್ರ ಕೇಳ್ತಾರೆ, ನಾಟ್ ಫಾರ್ 4 to 5 ಮಾರ್ಕ್ಸ್. ಇಫ್ ದೇ ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ಫಾರ್ 4 to 5 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ದೇ ಆರ್ ಆಸ್ಕಿಂಗ್ ಟು ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಸ್ ವೆಲ್. ಅವಾಗ ನಾವು ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಕೂಡ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಕ್ವಶನ್ ದೇ ಹ್ಯಾವ್ ಆಸ್ಕ್ಡ್. And when it comes to the another question they have asked in 2019 Karnataka State Board, question ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಇದು ಕೂಡ ಇಂಡೈರೆಕ್ಟ್ ಆಗಿ ಕೇಳಿರೋದು. and they have asked this question for 3 marks. 3 marks ಕೇಳಿದ್ದಾರೆ. and this particular question was repeated 2 times. 2019 ನಲ್ಲಿ ಮತ್ತೆ 2021 ನಲ್ಲಿ 2 ಸಲ ರಿಪೀಟ್ ಆಗಿದೆ. ಓಕೆ, ಕ್ವಶನ್ ನೋಡಿ, ಎ ಮತ್ತೆ ಬಿ ಅಂತ ಸಬ್ ಕ್ವಶನ್ಸ್ಗಳಾಗಿ ಅದನ್ನ ಡಿವೈಡ್ ಮಾಡಿದ್ದಾರೆ. ನೇಮ್ ದ ಮಿನರಲ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಓಕೆ, ಥೈರಾಕ್ಸಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಗಲಿಕ್ಕೆ ರೆಸ್ಪಾನ್ಸಿಬಲ್ ಆಗೋ ಒಂದು ಮಿನರಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ದಟ್ ಪರ್ಟಿಕ್ಯುಲರ್ ಮಿನರಲ್ ಈಸ್ ನೋನ್ ಆಸ್ ಅಯೋಡೈನ್. ದಟ್ಸ್ ಕಾಲ್ಡ್ ಅಯೋಡೈನ್ ಆರ್ ಅಯೋಡಿನ್. ಓಕೆ, ಸೊ 1 mark question. And second one, what is the use of this hormone to our body? ಈ ಹಾರ್ಮೋನ್ ಇಂದ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಇಂದ ನಮ್ಮ ಬಾಡಿಗೆ ಏನು ಯೂಸ್ ಇದೆ? ಇಂಡೈರೆಕ್ಟ್ಲಿ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಥೈರಾಕ್ಸಿನ್. ಥೈರಾಕ್ಸಿನ್ ಫಂಕ್ಷನ್ ಏನಿರ್ಬೋದು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೆಟಬಾಲಿಸಮ್ ಆಫ್ ಪ್ರೋಟೀನ್ ಫ್ಯಾಟ್ ಇನ್ ಅವರ್ ಬಾಡಿ. ಸೊ ಯು ಕ್ಯಾನ್ ಸೇ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮೆಟಬಾಲಿಸಮ್ ಆಫ್ proteins, carbohydrates and fats. And also you can write, so it maintains and regulates the body temperature. So indirectly it is responsible for the development of our body in the means of metabolism. ಇದು ಮೆಟಬಾಲಿಸಮ್ನ ಮಾಡೋ ಮುಖಾಂತರ ನಮ್ಮ ಬಾಡಿಯ ಡೆವಲಪ್ಮೆಂಟ್ ಅಲ್ಲಿ ರೆಸ್ಪಾನ್ಸಿಬಲ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಹಾರ್ಮೋನ್ ಅನ್ನ ಪರ್ಸನಾಲಿಟಿ ಹಾರ್ಮೋನ್ ಅಂತಾನೂ ಕೂಡ ಹೇಳ್ತೀವಿ. ಪರ್ಸನಾಲಿಟಿ ಹಾರ್ಮೋನ್. ಓಕೆ, ಸೊ ಇದು ಫಸ್ಟ್ ಕ್ವಶನ್ಗೆ ಆನ್ಸರ್ ಆಯಿತು. ಐ ವಿಲ್ ರಿಪೀಟ್ ದಟ್. ನೇಮ್ ದ ಮಿನರಲ್ ರಿಕ್ವೈರ್ಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ದಟ್ ಮಿನರಲ್ ಈಸ್ ಕಾಲ್ಡ್ ಅಯೋಡೈನ್. ಅಂಡ್ ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ಹಾರ್ಮೋನ್? This hormone is responsible for the metabolism of proteins, carbohydrates and fats in our body, and also responsible for regulating the temperature. Indirectly, it is maintaining the growth of our body, hence it is called personality hormone. And when it comes to the second question nodi, what are involuntary actions? Muscles ಗಳಲ್ಲಿ ನಾವು ಕೇಳಿರ್ತೀವಿ. 2 ತರ ಮಸಲ್ಸ್ ಇರುತ್ತೆ. ಅಂದರೆ ಮಸಲ್ಸ್ ಟೈಪ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸೊ ಅದರಲ್ಲಿ ಮೇನ್ ಕ್ಯಾಟಗರೈಸ್ ಮಾಡಿದಾಗ 2 ಥರ. ಸೊ ವ್ಯಾಲೆಂಟ್ರಿ ಆ್ಯಂಡ್ ಇನ್ವ್ಯಾಲೆಂಟ್ರಿ ಮಸಲ್ಸ್. ವ್ಯಾಲೆಂಟ್ರಿ ಅಂತ ಹೇಳಿದ್ರೆ ಮಸಲ್ಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್, ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅದು. ವಿ ಕ್ಯಾನ್ ಮೂವ್ ವೆನ್ ಎವರ್ ವಿ ವಾಂಟ್. ಇನ್ವ್ಯಾಲೆಂಟ್ರಿ ಅಂತ ಹೇಳಿದ್ರೆ ಮಸಲ್ಸ್ ಆರ್ ದೇರ್ ಆಕ್ಷನ್ಸ್ ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್, ದಟ್ ಈಸ್ ಇಂಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ಅವರ್ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಆರ್ ಅವರ್ ಹೈಂಡ್ ಬ್ರೈನ್. ಓಕೆನಾ, ನಮ್ಮ ಮೆದುಳಿನ ಹಿಮ್ಮೆದುಳು ಅಂತ ಏನಿರುತ್ತೆ ಹೈಂಡ್ ಬ್ರೈನ್, ಅದರಿಂದ ಕಂಟ್ರೋಲ್ ಆಗ್ತಾ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಈಗ ನೋಡೋಣ, ಇನ್ವಾಲೆಂಟ್ರಿ ಅಂತ ಹೇಳಿದ್ರೆ ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರ್ತಕ್ಕಂಥ ಆಕ್ಷನ್ಸ್ಗಳಾಗಿರುತ್ತೆ. ಸೊ ವೈಲ್ ಯು ಆರ್ ರೈಟಿಂಗ್ ದ ಆನ್ಸರ್ ಯು ನೀಡ್ ಟು ರೈಟ್ ಲೈಕ್ ದಿಸ್. ಸೊ ಏನಂತ ಬರೀಬೇಕು? ಇನ್ವಾಲೆಂಟ್ರಿ ಆಕ್ಷನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಆಕ್ಷನ್ಸ್ ವಿಚ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಅವರ್ ಬಾಡಿ, ವಿಚ್ ಆರ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ under the control of animals or our body, you can say. ನಮ್ಮ ಕಂಟ್ರೋಲ್ ಇರೋದಿಲ್ಲ, ಯಾವ ಅನಿಮಲ್ಸ್ಗಳು ಆ ಪಾರ್ಟ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಇದೊಂದು ಅಂಥ ಆ್ಯಕ್ಷನ್ಗಳಿಗೆ ನಾವು ಇನ್ವಾಲೆಂಟ್ರಿ ಆ್ಯಕ್ಷನ್ ಅಂತ ಹೇಳ್ತೀವಿ. ಆ್ಯಂಡ್ ಲುಕ್ ಅಟ್ ದ ಸೆಕೆಂಡ್ ಕ್ವಶನ್, ಅಂದರೆ ಅದು ಕಂಟಿನ್ಯೂಯೇಷನ್ ಇದೆ ಇವಾಗ. ನೇಮ್ ದ ಪಾರ್ಟ್ಸ್ ಆಫ್ ದ ಹ್ಯೂಮನ್ ಬ್ರೈನ್ ದಟ್ ಕಂಟ್ರೋಲ್ ವಾಲೆಂಟ್ರಿ ಆ್ಯಂಡ್ ಇನ್ವಾಲೆಂಟ್ರಿ ಆ್ಯಕ್ಷನ್ಸ್. ಬೋತ್ ವ್ಯಾಲೆಂಟ್ರಿ ಮತ್ತು ಇನ್ವಾಲೆಂಟ್ರಿ ಆಕ್ಷನ್ಸ್ಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಬ್ರೈನ್ ಪಾರ್ಟ್ ಯಾವುದು ಅಂತ ಕೇಳಿದ್ದಾರೆ. ಸೊ ಲೆಟ್ಸ್ ರೈಟ್ ವ್ಯಾಲೆಂಟ್ರಿ ಆಕ್ಟಿವಿಟೀಸ್ ದಟ್ ಈಸ್ ಕಂಟ್ರೋಲ್ಡ್ ಬೈ ಸೆರೆಬ್ರಮ್. Cerebrum is the largest part of our brain and also it's a part of forebrain. ಮುಮ್ಮೆದುಳಿನ ಒಂದು ಪಾರ್ಟ್ ಆಗಿರುತ್ತೆ, ಲಾರ್ಜೆಸ್ಟ್ ಪಾರ್ಟ್ ಆಗಿರುತ್ತೆ. ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ thinking, reasoning, imagination and willpower, and also stores the memory. ಇದು ಮೆಮೊರಿಯನ್ನು ಸ್ಟೋರ್ ಮಾಡುತ್ತೆ.
ಅಂದರೆ ಇಟ್ ಸ್ಟೋರ್ಸ್ ದ ಇನ್ಫಾರ್ಮೇಶನ್ ವಿಚ್ ಆರ್ ಗೇನ್ಡ್ ಥ್ರೂ ದ ಸೆನ್ಸ್ ಆರ್ಗನ್ಸ್. ಸೆನ್ಸ್ ಆರ್ಗನ್ಸ್ಗಳ ಮುಖಾಂತರ ಅದನ್ನು ಅಕ್ವೈರ್ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡುತ್ತೆ. ಅದು ಸೆರೆಬ್ರಮ್ ಆಗಿರುತ್ತೆ. ವ್ಯಾಲೆಂಟ್ರಿ ಆಕ್ಟಿವಿಟೀಸ್ಗಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇನ್ನು ಇನ್ವ್ಯಾಲೆಂಟ್ರಿ ಆಕ್ಟಿವಿಟೀಸ್ಗಳಿಗೆ ಬಂದಾಗ, ಇನ್ವ್ಯಾಲೆಂಟ್ರಿ ಆಕ್ಷನ್ಸ್ ಆರ್ ಆಕ್ಟಿವಿಟೀಸ್ಗಳಂತ ಏನು ಹೇಳ್ತೀವಿ, ದೀಸ್ ಆರ್ ಕಂಟ್ರೋಲ್ಡ್ ಬೈ ಪಾರ್ಟ್ ಆಫ್ ಬ್ರೈನ್ ಕಾಲ್ಡ್ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಅಲ್ಲಿ 3 ಪಾರ್ಟ್ಗಳಿರುತ್ತೆ: ಪಾನ್ಸ್ ವೆರೋಲಿ, ಮೆಡುಲಾ ಆಬ್ಲಂಗೇಟಾ ಅಂಡ್ ಆಲ್ಸೋ ಸೆರೆಬೆಲ್ಲಮ್. ಈ ಸೆರೆಬೆಲ್ಲಮ್ ಅನ್ನೋದು ಬಾಡಿ ಬ್ಯಾಲೆನ್ಸ್ ಮಾಡಿದ್ರೆ, ಪಾನ್ಸ್ ವೆರೋಲಿ ಮತ್ತು ಮೆಡುಲಾ ಆಬ್ಲಂಗೇಟಾ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಕಂಟ್ರೋಲಿಂಗ್ ಓವರ್ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್ ಆಸ್ ವೆಲ್ ಆಸ್ ರೆಸ್ಪಿರೇಟರಿ ಸಿಸ್ಟಮ್. ನೀಮೋಟ್ಯಾಕ್ಸಿಕ್ ಸೆಂಟರ್ ಅಂತ ಒಂದು ಇರುತ್ತೆ. ನೀಮೋಟ್ಯಾಕ್ಸಿಕ್, ನೀಮೋ ಅಂತ ವರ್ಡ್ ಬಂದಾಗ ನೀವು ಲಂಗ್ಸ್ ಅಂತ ಅರ್ಥ ಮಾಡ್ಕೊಬೇಕು. ಅಂದರೆ ರೆಸ್ಪಿರೇಷನ್ಗೆ ಅದು ರೆಸ್ಪಾನ್ಸಿಬಲ್ ಆಗೋದು. ಸೊ ಹಾಗಾಗಿ ಸೊ ಯು ಕ್ಯಾನ್ ಈಸಿಲಿ ಸೇ ದಟ್ actions which are not under the control of animals, they are called involuntary actions. Okay, and which part of our brain responsible for controlling voluntary and involuntary actions anta kelidaga, voluntary actions are controlled by cerebrum, it's a part of forebrain, and involuntary activities are controlled by hindbrain. So those are pons varoli, medulla oblongata as well as cerebellum. You can write cerebellum here as well, like walking, ಮೂಮೆಂಟ್ ಆಫ್ ಅವರ್ ಬಾಡಿ. ಕೆಲವು ಸಲ ನಾವು ಮೂಮೆಂಟ್ ಮಾಡಬೇಕಾದ್ರೆ, ನಾವು ವಾಕ್ ಮಾಡಬೇಕು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಂಟ್ರೋಲ್ ಮಾಡ್ಬೋದು ನಾವು ಅದನ್ನು. ಸೊ ಅದನ್ನು ಕಂಟ್ರೋಲ್ ಮಾಡೋದು ಯಾವುದಾಗಿರುತ್ತೆ, ಸೆರೆಬೆಲ್ಲಮ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆ್ಯಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ ಫಾರ್ 3 marks. 3 marks ಕೇಳಿದ್ದಾರೆ. ತುಂಬ ಈಸಿ ಇದೆಯಲ್ವಾ? ಸೊ ಅದನ್ನು ಅರ್ಥ ಮಾಡ್ಕೊಂಡೋದಕ್ಕೆ ನಾವು ಆನ್ಸರ್ ಬರೀಬೇಕು. ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರೀಬೇಕಾಗತ್ತೆ. ಓಕೆ, ಆ್ಯಂಡ್ ಲುಕ್ ಅಟ್ ದ ನೆಕ್ಸ್ಟ್ ಕ್ವೆಶನ್ ಈಸ್ ಹಿಯರ್. ಅ ವೆರಿ ಸಿಂಪಲ್ ಕ್ವಶನ್ ಫಾರ್ 1 mark, ಆಬ್ಜೆಕ್ಟಿವ್ ಟೈಪಲ್ಲಿದೆ. ಸೊ ನೋಡಿ ಯಾವ ಥರ ಆನ್ಸರ್ ಮಾಡಬೇಕು ಅಂತ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಥೈರಾಕ್ಸಿನ್ ಹಾರ್ಮೋನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ದಿಸ್ ಇಸ್ ಎ ಪಾಸಿಟಿವ್ ಕ್ವಶನ್. ಇವನ್ ದೋ ದೇ ಆರ್ ಆಸ್ಕಿಂಗ್ ಇನ್ಕರೆಕ್ಟ್. ಯಾಕೆ ನಾನು ಇದನ್ನು ಪಾಸಿಟಿವ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ? ಇದರಲ್ಲಿ ಈ 4 ಆಪ್ಷನ್ಸ್ಗಳಲ್ಲಿ ಒಂದು ಮಾತ್ರ ಇನ್ಕರೆಕ್ಟ್, ಇನ್ನು ಉಳಿದ 3 ಕರೆಕ್ಟ್ ಆಗಿರುತ್ತೆ. ಅಂದರೆ ಯು ಆರ್ ಗೆಟಿಂಗ್ ಸೊ ಮೆನಿ ಪಾಯಿಂಟ್ಸ್ ರಿಗಾರ್ಡಿಂಗ್ ದ ಥೈರಾಕ್ಸಿನ್ ಬಗ್ಗೆ 3 ಪಾಯಿಂಟ್ಗಳು ಸಿಗ್ತಾ ಇದೆ. ಇಟ್ಸ್ ಎ ಪಾಸಿಟಿವ್ ಕ್ವೆಶನ್. ಇದೇ ಕ್ವೆಶನ್ ಅನ್ನ ಏನಾದರೂ ಬೇರೆ ಸೆಗ್ಮೆಂಟಲ್ಲಿ, ಸೆಕ್ಷನ್ ಬಿ ಅಲ್ಲಿ, ಸೆಕ್ಷನ್ ಸಿ ಅಲ್ಲಿ ರಿಪೀಟ್ ಆಗಿದ್ರೆ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಥೈರಾಕ್ಸಿನ್ ಅಂತ ಈಸಿಯಾಗಿ ನೀವು ಅದಕ್ಕೆ ಆನ್ಸರ್ನ ಇಲ್ಲೇ ಬರಿಬೋದು. ಓಕೆ, ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ರಿಲೇಟೆಡ್ ಟು ಥೈರಾಕ್ಸಿನ್ ನೋಡೋಣ ಇವಾಗ. ಇಟ್ ರೆಗ್ಯುಲೇಟ್ಸ್ ಫ್ಯಾಟ್ ಮೆಟಬಾಲಿಸಮ್. ಓಕೆ, ಥೈರಾಕ್ಸಿನ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, proteins and fats. So hence this particular answer is correct. Answer correct antalla, statement correct agide. Okay, this statement is correct. Next, its deficiency leads to goiter. Deficiency of thyroxine, deficiency of iodine leads to hypothyroidism. Hypothyroidism leads to causing a disease called simple goiter. Okay, simple goiter na cause ಮಾಡುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಥೈರಾಕ್ಸಿನ್ ಕಡಿಮೆ ಆಗುತ್ತೋ ಆವಾಗ ನಮಗೆ ಗಾಯ್ಟರ್ ಡಿಸೀಸ್ ಬರುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಇಟ್ ಈಸ್ ಸೆಕ್ರೆಟೆಡ್ ಬೈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಆ್ಯಂಡ್ ರಿಮೆಂಬರ್ ದಿಸ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಈಸ್ ಆಲ್ಸೋ ಆನ್ ಎಂಡೋಕ್ರೈನ್ ಗ್ಲ್ಯಾಂಡ್ ಎಂಬೆಡೆಡ್ ವಿತ್ ಇನ್ ದ ಥೈರಾಯ್ಡ್ ಗ್ಲ್ಯಾಂಡ್. ಥೈರಾಯ್ಡ್ ಗ್ಲ್ಯಾಂಡ್ನ ಒಳಭಾಗದಲ್ಲಿ ಇರುತ್ತೆ ಇದು. ಸೊ ದಿಸ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ಹಾರ್ಮೋನ್ ಕಾಲ್ಡ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ. ಬಟ್ ಥೈರಾಕ್ಸಿನ್ ಈಸ್ ಸೆಕ್ರೆಟೆಡ್ ಬೈ ದ ಥೈರಾಯ್ಡ್ ಗ್ಲ್ಯಾಂಡ್, ನಾಟ್ ಬೈ ದ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಓಕೆ, ಇನ್ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಅಯೋಡೈನ್ ಇನ್ ದ ಫುಡ್ ಇಸ್ ಎಸೆನ್ಷಿಯಲ್ ಫಾರ್ ಇಟ್ಸ್ ಪ್ರೊಡಕ್ಷನ್. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಥೈರಾಕ್ಸಿನ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ರೈಟ್ ಅಮೌಂಟ್ ಆಫ್ ಅಯೋಡೈನ್ ಶುಡ್ ಬಿ ದೇರ್ ಇನ್ ಅವರ್ ಫುಡ್. ನಮ್ಮ ಫುಡ್ಡಲ್ಲಿ ನಾವು ತೆಗೆದುಕೊಳ್ಳೋ ಡಯಟಲ್ಲಿ ಅಯೋಡೈನ್ ಇರಬೇಕು. ಅಯೋಡೈನ್ ಇದ್ದರೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಈಸ್ ಆಪ್ಷನ್ ಸಿ. ಹೆನ್ಸ್ ದಿಸ್ ಒನ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಯಾಕೆ ಇದು ರೈಟ್ ಆನ್ಸರ್ ಆಯಿತು? ಬಿಕಾಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಇನ್ಕರೆಕ್ಟ್. ಅಂಡರ್ಸ್ಟುಡ್? ಎಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್ ಕ್ವೆಶನ್, ಈಗ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್. ಸೊ ನಾನು ಸ್ಟ್ರಾಟಜಿ ವಿಡಿಯೋಲಿ ಹೇಳ್ತಾ ಇದ್ದೆ ನಾನು ನಿಮಗೆ, ಡಯಾಗ್ರಾಮ್ಸನ್ನು ಕ್ಲಾಸ್ 10th ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಹೇಳಿದ್ರೆ, ಔಟ್ ಆಫ್ 80 ದೇ ಗೋನ್ ಆಸ್ಕ್ ಅಬೌಟ್
12 to 18 ಮಾರ್ಕ್ಸ್. 12 to 14 ಅಲ್ಲಿ ಡಯಾಗ್ರಾಮ್ನ ಬರೀರಿ ಅಂತ ಕೇಳ್ತಾರೆ. ಎಂಟೈರ್ ಸೈನ್ಸ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಅಂತ ಬಂದಾಗ ಡಯಾಗ್ರಾಮ್ ರಿಲೇಟೆಡ್ ಕ್ವಶನ್ಸ್ಗಳನ್ನೂ ನಾವು ಸೇರಿಸ್ಕೊಂಡ್ರೆ ಮಿನಿಮಮ್ ಅಂತ ಹೇಳಿದ್ರು 18 ಮಾರ್ಕ್ಸ್ ತನಕ ಕೇಳ್ತಾರೆ. ಅವರು ಡ್ರಾ ಮಾಡಿ ಅಂತ ಕೇಳಿಲ್ಲ, ಜಸ್ಟ್ ದೇ ಆರ್ ಆಸ್ಕಿಂಗ್ ದ ಲೇಬಲ್ಸ್, ಅದು ಲೇಬಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಆ ಸ್ಟ್ರಕ್ಚರ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಆ್ಯಂಡ್ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ 2020 ಇನ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆ್ಯಂಡ್ ಫಾರ್ 4 ಮಾರ್ಕ್ಸ್. ನೋಡಿ, 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಎಷ್ಟು ಈಸಿ ಕ್ವಶನ್ ಇದೆ ಅಂತ ನೋಡೋಣ ಈಗ. ನೇಮ್ ದ ಗಿವನ್ ಸ್ಟ್ರಕ್ಚರ್. ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ ಯಾವುದು ಅಂತ ನೇಮ್ ಮಾಡಬೇಕು. ಓಕೆನಾ, ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಯು ಕ್ಯಾನ್ ರೈಟ್ ದ ಗಿವನ್ ಸ್ಟ್ರಕ್ಚರ್ ಈಸ್. ಕ್ವಶನ್ ಅನ್ನು ಕಂಪ್ಲೀಟ್ ಆಗಿ ಓದೋಣ. ಆಮೇಲೆ ದ ಗಿವನ್ ಸ್ಟ್ರಕ್ಚರ್ ಈಸ್ ಏನಿರ್ಬೋದು? ಸ್ಟ್ರಕ್ಚರ್ ಈಸ್ ರಿಫ್ಲೆಕ್ಸ್ ಆರ್ಕ್. ರಿಫ್ಲೆಕ್ಸ್ ಆರ್ಕ್. ಓಕೆನಾ, ಇದು ರಿಫ್ಲೆಕ್ಸ್ ಆರ್ಕ್ ಅನ್ನ ಇಂಡಿಕೇಟ್ ಮಾಡುತ್ತೆ. ರಿಫ್ಲೆಕ್ಸ್ ಆಕ್ಷನ್ ಅಲ್ಲ, ಸ್ಪೈನಲ್ ಕಾರ್ಡ್ ಅಲ್ಲ. ಈ ಒಂದು ಇಟ್ ಹ್ಯಾಸ್ ಸ್ಪೈನಲ್ ಕಾರ್ಡ್, ಇಲ್ಲಿ ಸ್ಪೈನಲ್ ಕಾರ್ಡ್ ಇದೆ, ಆದರೆ ಈ ಸ್ಟ್ರಕ್ಚರ್ ಯಾವುದು? ರಿಫ್ಲೆಕ್ಸ್ ಆರ್ಕ್ ಆಗಿರುತ್ತೆ. ಓಕೆನಾ, ಸೊ ಲೆಟ್ ಮೀ highlight this particular word here. Okay, next observe the next part of the question. What is its general function? ಇದರ general function ಏನಾಗಿರುತ್ತೆ? It provides the quick action or the quick information. You can say provides quick action. Provides quick action. I can write here quick action. Or you can say it carries the information to the spinal cord and spinal cord to the effector. ಅಂದರೆ ರೆಸೆಪ್ಟಾರ್ ಇಂದ ಸ್ಪೈನಲ್ ಕಾರ್ಡ್ಗೆ, ಸ್ಪೈನಲ್ ಕಾರ್ಡ್ ಇಂದ ಎಫೆಕ್ಟರ್ಗೆ ಏನು ಮಾಡುತ್ತೆ? ಇದು ಇನ್ಫಾರ್ಮೇಷನ್ ಅನ್ನ ಕ್ಯಾರಿ ಮಾಡುತ್ತೆ. ಸೊ ಬೋತ್ ದಟ್ ಇಂಪಲ್ಸಸ್, ಇಂಪಲ್ಸ್ ಅಂತ ಹೇಳಿದ್ರೆ 2 ಥರ ಇರುತ್ತೆ ಇವಾಗ. ಒಂದು ದಟ್ ವಿ ಹ್ಯಾವ್ ರಿಸೀವ್ಡ್ ಥ್ರೂ ದ ಸೆನ್ಸ್ ಆರ್ಗನ್ಸ್. ಇನ್ನೊಂದು ದ ಇನ್ಫಾರ್ಮೇಷನ್ ವಿಚ್ ಇಸ್ ಪಾಸಿಂಗ್ ಔಟ್ ಆಫ್ ದ ಸ್ಪೈನಲ್ ಕಾರ್ಡ್, ದಟ್ ಈಸ್ ಕಾಲ್ಡ್ ಮೋಟಾರ್ ನ್ಯೂರಾನ್ಸ್. ಸೊ ಹಾಗಾಗಿ 2 ಇನ್ಫಾರ್ಮೇಷನ್ಗಳನ್ನ ಕ್ಯಾರಿ ಮಾಡುತ್ತೆ. ಪ್ರೊವೈಡ್ ಕ್ವಿಕ್ ಆಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ ಆಫ್ ದ ಪಾರ್ಟ್ಸ್ ಲೇಬಲ್ಡ್ ಎ ಅಂಡ್ ಬಿ. ಎ ಮತ್ತೆ ಬಿ ಅಲ್ಲಿ ಮೆನ್ಷನ್ ಮಾಡಿರೋ ಪಾರ್ಟ್ ಏನಿದೆ ಇದ್ರದ್ದು ಫಂಕ್ಷನ್ ಹೇಳಬೇಕು ಅಂತ ಹೇಳಿದ್ದಾರೆ. ಅದ್ರ ಫಂಕ್ಷನ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಗೆ ಅದು ಯಾವುದು ಅಂತ ಗೊತ್ತಾಗಬೇಕಲ್ವಾ ಫಸ್ಟು. ನೆಕ್ಸ್ಟ್, ದೀಸ್ ಸ್ಟ್ರಕ್ಚರ್ಸ್ ಇನ್ ಅನಿಮಲ್ಸ್ ಆರ್ ಸೆಟ್ ಟು ಬಿ ಮೋರ್ ಎಫಿಷಿಯಂಟ್ ಟು ಗಿವ್ ಕ್ವಿಕ್ ರೆಸ್ಪಾನ್ಸಸ್. ವೈ? ಯಾಕೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ನೋಡೋಣ, ಈ ಕೊಟ್ಟಿರೋ 2 ಪಾರ್ಟ್ಸ್ಗಳು ಯಾವ್ಯಾವುದು? ಎ ಮತ್ತೆ ಬಿ ಅಂತ ಹೇಳ್ಬಿಟ್ಟು ದ ಪಾರ್ಟ್ ದೇ ಹ್ಯಾವ್ ಗಿವನ್ ಎ ಈಸ್ ಡಾರ್ಸಲ್ ರೂಟ್. ಡಾರ್ಸಲ್ ರೂಟ್ ಅಂತ ಹೇಳಿದ್ರೆ ಸೆನ್ಸರಿ ನ್ಯೂರಾನ್ ಅಂತ ಹೇಳೋಣ. ಸೆನ್ಸರಿ ನ್ಯೂರಾನ್. ಆ್ಯಂಡ್ ದ ಮೇನ್ ಫಂಕ್ಷನ್ ಆಫ್ ದ ಸೆನ್ಸರಿ ನ್ಯೂರಾನ್ ಈಸ್ ಟು ಕ್ಯಾರಿ ದ ಇಂಪಲ್ಸಸ್ ಫ್ರಮ್ ರೆಸೆಪ್ಟಾರ್ ಟು ದ ಸ್ಪೈನಲ್ ಕಾರ್ಡ್. ಇಟ್ ಕ್ಯಾರೀಸ್ ದ ಇಂಪಲ್ಸಸ್ ಎಲ್ಲಿಂದ ಎಲ್ಲಿಗೆ? ಆ ಇಂಪಲ್ಸಸ್ಗೆ ಏನಂತ ಹೇಳ್ತೀವಿ? ದಟ್ ಈಸ್ ಕಾಲ್ಡ್ ಸ್ಟಿಮ್ಯುಲಿ. ದಟ್ ಕ್ಯಾರೀಸ್ ದ ಸ್ಟಿಮ್ಯುಲಿ ಫ್ರಮ್ ರೆಸೆಪ್ಟಾರ್ ಟು ಸ್ಪೈನಲ್ ಕಾರ್ಡ್. ಒಂದು. ಈಗ ಬಿ ನೋಡೋಣ. ಈ ಬಿ ಯಾವುದಿದು? ದಿಸ್ ಪರ್ಟಿಕ್ಯುಲರ್ ಪೋರ್ಷನ್ ಈಸ್ ಕಾಲ್ಡ್ ಎಫೆಕ್ಟಾರ್. ದಿಸ್ ಈಸ್ ಕಾಲ್ಡ್ ಎಫೆಕ್ಟಾರ್. ಎಫೆಕ್ಟಾರ್. ಓಕೆನಾ? ಅಂಡ್ ಎಫೆಕ್ಟಾರ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ದ ಆರ್ಗನ್ಸ್ ಆರ್ ಗ್ಲ್ಯಾಂಡ್ಸ್ ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. ಇದು ವಿಸಿಬಲ್ ರೆಸ್ಪಾನ್ಸ್ ಅನ್ನು ಶೋ ಮಾಡುತ್ತೆ. ಓಕೆನಾ? ಅಂದರೆ ನಮ್ಮ ಬಾಡಿಲಿ ಇರ್ತಕ್ಕಂಥ ಕೆಲವು ಆರ್ಗನ್ಸ್ಗಳಾಗಿರ್ಬೋದು ಮತ್ತು ಕೆಲವು ಗ್ಲ್ಯಾಂಡ್ಸ್ಗಳಾಗಿರ್ಬೋದು. ಗ್ಲ್ಯಾಂಡ್ಸ್ ಶೋ ದ ರೆಸ್ಪಾನ್ಸ್ ಬೈ ಪ್ರೊಡ್ಯೂಸಿಂಗ್ ಎನ್ಸೈಮ್ಸ್ ಆರ್ ಹಾರ್ಮೋನ್ಸ್. ಬಟ್ ಅವರ್ ಆರ್ಗನ್ಸ್ ಶೋಸ್ ವಿಸಿಬಲ್ ರೆಸ್ಪಾನ್ಸ್. ಕಾಣುವಂಥ ಕೆಲವು ವಿಸಿಬಲ್ ರೆಸ್ಪಾನ್ಸ್ ಅನ್ನೋದು ಶೋ ಮಾಡುತ್ತೆ. ಸೊ ಇವುಗಳಿಗೆ ರೆಸೆಪ್ಟಾರ್ಸ್ ಅಂತ ಹೇಳ್ತೀವಿ. ಎಫೆಕ್ಟಾರ್ಸ್ ಅಂತ ಹೇಳ್ತೀವಿ. ಎಫೆಕ್ಟಾರ್ಸ್ ಆರ್ ದ ಆರ್ಗನ್ಸ್ ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. which shows visible response. Visible response. Response ಅನ್ನೋದು ಶೋ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ. These structures in animals are said to be more efficient to give quick response. Why? Because here the situation or the information is interpreted by the spinal cord. So you can observe here the information or the situation is interpreted. Okay, interpreted by the spinal cord. By the spinal cord, not by the brain.
ಬ್ರೈನ್ ಆದರೆ ಥಿಂಕ್ ಮಾಡುತ್ತೆ. ಇಟ್ ಟೇಕ್ಸ್ ಮಿನಿಮಮ್ ಆಫ್ 0.5 to 1 ಸೆಕೆಂಡ್ ಅಂತ ತಿಳ್ಕೊಳ್ಳೋಣ. ಆದರೆ ಸ್ಪೈನಲ್ ಕಾರ್ಡ್ ಏನು ಮಾಡುತ್ತೆ? ಸ್ಪೈನಲ್ ಕಾರ್ಡ್ ಗಿವ್ಸ್ ದ ರೆಸ್ಪಾನ್ಸ್ ರೈಟ್ ಅವೇ ವಿತಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಅದೇನು ಮಾಡುತ್ತೆ? ರೆಸ್ಪಾನ್ಸನ್ನು ಶೋ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಪ್ರಿವೆಂಟ್ಸ್ ದ ಡ್ಯಾಮೇಜ್ ಆಫ್ ಅವರ್ ಆರ್ಗನ್ಸ್. ನಮ್ಮ ಯಾವುದೇ ಥರ ಆರ್ಗನ್ಸ್ಗಳು ಡ್ಯಾಮೇಜ್ ಆಗೋದನ್ನ ಏನು ಮಾಡುತ್ತೆ? ಪ್ರಿವೆಂಟ್ ಮಾಡುತ್ತೆ. ಈಗ ನಾವು ಯಾವುದೋ ಒಂದು ಬರ್ನಿಂಗ್ ಸಬ್ಸ್ಟೆನ್ಸ್ ಮೇಲೆ ಕೈ ಇಟ್ಟಿರ್ತೀವಿ ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ನಾವು ಎಷ್ಟು ಬೇಗ ಕೈಯನ್ನು ಹಿಂದಕ್ಕೆ ಹೇಳ್ಕೊತೀವಿ ಅಂತ ಹೇಳಿದ್ರೆ ವಿತಿನ್ ಎ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಅದಕ್ಕೆ ರೆಸ್ಪಾನ್ಸಿಬಲ್ ಯಾವುದು? ರಿಫ್ಲೆಕ್ಸ್ ಆ್ಯಕ್ಷನ್ ಮತ್ತು ರಿಫ್ಲೆಕ್ಸ್ ಆರ್ಕ್, ಓಕೆನಾ? ಸ್ಪೈನಲ್ ಕಾರ್ಡ್ ರೆಸ್ಪಾನ್ಸಿಬಲ್ ಆಗುತ್ತೆ. ನಮ್ಮ ಬ್ರೈನ್ ಏನಾದರೂ ರೆಸ್ಪಾನ್ಸಿಬಲ್ ಮಾಡೋದಾಗಿದ್ರೆ, ಓಕೆನಾ, ದಟ್ ಹ್ಯಾವ್ ಟು ಥಿಂಕ್, ದಟ್ ಟೇಕ್ಸ್ 0.5 to 1 ಸೆಕೆಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಅಷ್ಟರೊಳಗಡೆ ಏನಾಗುತ್ತೆ? ಬರ್ನ್ ಆಗೋದು, ಡ್ಯಾಮೇಜ್ ಆಗೋ ಚಾನ್ಸಸ್ಗಳಿರುತ್ತೆ. ಸೊ ದಾಟ್ಸ್ ವೈ ಟು ಪ್ರಿವೆಂಟ್ ದ ಡ್ಯಾಮೇಜ್ ಆಫ್ ಅವರ್ ಬಾಡಿ ಫ್ರಮ್ ದಟ್ ಪರ್ಟಿಕ್ಯುಲರ್ ಸಿಚುಯೇಷನ್, ಸೊ ಸ್ಪೈನಲ್ ಕಾರ್ಡ್ ಆ್ಯಂಡ್ ರಿಫ್ಲೆಕ್ಸ್ ಆರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. Okay, so this is how we need to answer. Just observe, name the given structure. The given structure is reflex arc. Next one, what is its general function? The general function is to provide the quick action. Idu quick action anna response anna provide ಮಾಡುತ್ತೆ. Okay, and you can write that it receives the stimuli from the receptors and gives the immediate response towards the ಎಫೆಕ್ಟಾರ್. ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಮತ್ತು ಇಲ್ಲಿಗೆ ಬಂದರೆ ಮೆನ್ಷನ್ ದ ಫಂಕ್ಷನ್ ಆಫ್ ದ ಪಾರ್ಟ್ಸ್ ಲೇಬಲ್ಡ್ ಎ ಆ್ಯಂಡ್ ಬಿ. ಎ ಮತ್ತು ಬಿ ಏನು ಲೇಬಲ್ ಮಾಡಿದರೆ ಆ ಪಾರ್ಟ್ಸ್ಗಳು ಯಾವುದು ಅಂತ ಗೊತ್ತಿರಬೇಕು. ಆ್ಯಂಡ್ ಎ ಪಾರ್ಟ್ ಈಸ್ ಡಾರ್ಸಲ್ ರೂಟ್ ಆ್ಯಂಡ್ ದಿಸ್ ಒನ್ ದಿಸ್ ಇಸ್ ದ ವೆಂಟ್ರಲ್ ರೂಟ್. ಇನ್ನೂ ಅಂತ ಹೇಳ್ಬೋದು. ಆ್ಯಂಡ್ ದ ಎ ಪಾರ್ಟ್, ದ ಎಬೋ ಪಾರ್ಟ್ ಈಸ್ ಕಾಲ್ಡ್ ಸೆನ್ಸರಿ ನ್ಯೂರಾನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಲ್ಡ್, ಸೆಕೆಂಡ್ ಒನ್ ಅಂತ ಹೇಳಿದ್ರೆ ಬಿ ಅಲ್ಲ, ಕೆಳಭಾಗದಲ್ಲಿರ್ತಕ್ಕಂಥ ಅದೇ ಥರದ ಒಂದು ಪೋರ್ಷನ್ಗೆ ಏನಿದೆ ಇದನ್ನು ವೆಂಟ್ರಲ್ ರೂಟ್ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಮೋಟಾರ್ ನ್ಯೂರಾನ್ ಅಂತ ಹೇಳ್ತೀವಿ. ಸೆನ್ಸರಿ ನ್ಯೂರಾನ್ ಕೆಲಸ ಏನು? ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಯಿಂಗ್ ದ ಸ್ಟಿಮ್ಯುಲಿ ಫ್ರಮ್ ರೆಸೆಪ್ಟಾರ್ ಟು ದ ಸ್ಪೈನಲ್ ಕಾರ್ಡ್. ಇದು ಸ್ಟಿಮ್ಯುಲಿಯನ್ನು ಕ್ಯಾರಿ ಮಾಡುತ್ತೆ. ಇಟ್ ಕ್ಯಾರೀಸ್ ದ ಸ್ಟಿಮ್ಯುಲಿ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್ ಆರ್ ಇಂಟರ್ನ್ಯೂರಾನ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಬಿ, ದಿಸ್ ಪೋರ್ಷನ್, ದಿಸ್ ಈಸ್ ಮಸಲ್. ಓಕೆ, ಏನು ಮಸಲ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ಕಾಲ್ಡ್ ಎಫೆಕ್ಟಾರ್ಸ್. ಎಫೆಕ್ಟಾರ್ಸ್ ಆರ್ ದ ಆರ್ಗನ್ಸ್ ಆರ್ ಗ್ಲ್ಯಾಂಡ್ಸ್ ವಿಚ್ ಶೋಸ್ ದ ವಿಸಿಬಲ್ ರೆಸ್ಪಾನ್ಸ್. ಓಕೆ, ವಿಸಿಬಲ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ either towards or away from the object we are just going to withdrawn or we are just going to put our hand. So that is called effector and the function. ಸೊ ಈ ಥರ ನಾವು ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ಗಳಲ್ಲಿ ಆನ್ಸರ್ ಮಾಡಬೇಕು, 4 ಮಾರ್ಕ್ಸ್. ಆ್ಯಂಡ್ ದ ವೆರಿ ಸಿಂಪಲ್ ಕ್ವೆಶನ್ ದೇ ಫಾಸ್ಟ್ in 2021 Karnataka State Board. One more question ಇದೆ ಇಲ್ಲಿ. Okay, question is the pattern of response in the roots of plant is. ಈಗ ನಾವು ಇಲ್ಲಿ ರೂಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಸ್ಟ್ ರಿಮೆಂಬರ್ ದಟ್ ರೂಟ್ಸ್ ಆರ್ ಪಾಸಿಟಿವ್ಲಿ ಜಿಯೋಟ್ರಾಪಿಸಮ್, ನೆಗೆಟಿವ್ಲಿ ಫೋಟೋಟ್ರಾಪಿಸಮ್, ಪಾಸಿಟಿವ್ಲಿ ಹೈಡ್ರೋಟ್ರಾಪಿಸಮ್. ಅಂದರೆ ವಾಟರ್ ಕಡೆಗೆ ಅದು ಗ್ರೋ ಆಗುತ್ತೆ, ಗ್ರಾವಿಟಿ ಕಡೆಗೆ ಗ್ರೋ ಆಗುತ್ತೆ, ಲೈಟ್ ಇಂದ ಅಪೋಸಿಟ್ ಆಗಿರುತ್ತೆ ಅಂತ ಅರ್ಥ. ಸೊ ಅದನ್ನು ನೋಡ್ಕೊಂಡು ಇವಾಗ ನಾವು ಅದಕ್ಕೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ದಿಸ್ ವಾಸ್ ಫಾರ್ 1 ಮಾರ್ಕ್. 1 ಮಾರ್ಕಿಗೆ ಕೇಳಿರೋದು. ಓಕೆ, ಡೈರೆಕ್ಷನಲ್ ಆ್ಯಂಡ್ ನೆಗೆಟಿವ್ಲಿ ಫೋಟೋಟ್ರಾಪಿಕ್. ಓಕೆನಾ, ನೆಗೆಟಿವ್ಲಿ ಫೋಟೋಟ್ರಾಪಿಕ್ ಓಕೆ, ಬಟ್ ಡೈರೆಕ್ಷನಲ್ ಅಲ್ಲ. ಪಾಸಿಟಿವ್ಲಿ ಫೋಟೋಟ್ರಾಪಿಕ್ ಆ್ಯಂಡ್ ನೆಗೆಟಿವ್ಲಿ ಜಿಯೋಟ್ರಾಪಿಕ್, ದಿಸ್ ಇಸ್ ನಾಟ್ ದ ಆನ್ಸರ್ ಬಿಕಾಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್. ನಾನ್ ಡೈರೆಕ್ಷನಲ್ ಆ್ಯಂಡ್ ಪಾಸಿಟಿವ್ಲಿ ಜಿಯೋಟ್ರಾಪಿಕ್. ಸೊ ಒಂದು ಕಡೆಯಿಂದ ಇದು ಕರೆಕ್ಟ್ ಅಂತ ಅನ್ಸಿದ್ರೂ ಕೂಡ ನಾವು ಇನ್ನೊಂದು ಆಪ್ಷನ್ ನೋಡಬೇಕಾಗುತ್ತೆ, ಗ್ರೋತ್ ಡಿಪೆಂಡೆಂಟ್. Right? Here the growth is happening. Okay. So that growth is always towards the gravity as well as the water. ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತೀವಿ ನಾವು, ಹೌದಲ್ವಾ? ಯಾವ ಥರ ಕಂಡಕ್ಟ್ ಮಾಡ್ತೀವಿ ನೆನಪಿದೆಯಾ ನಿಮಗೆ? ಜಸ್ಟ್ ವಿ ಆರ್ ಟೇಕಿಂಗ್ 1 ಗ್ಲಾಸ್ ಸ್ಲ್ಯಾಬ್, ಒಂದು ಅಕ್ವೇರಿಯಂ ಥರ ತೆಗೆದುಕೊಂಡು, ಸೊ ಅದರ ಒಳ ಭಾಗದಲ್ಲಿ ಒಂದು ಈ ಥರ ಒಂದು ಪಾಟ್ ಇಟ್ಟಿರ್ತೀವಿ, ಹ್ಯಾವಿಂಗ್ ನಂಬರ್ ಆಫ್ ಪೋರ್ಸ್. ಇಲ್ಲಿ ಪೋರ್ಸ್ಗಳಿರುತ್ತೆ. ಆ್ಯಂಡ್ ಹಿಯರ್ ಇಸ್ ದ ಸಾಯಿಲ್, ಇಲ್ಲಿ ಸಾಯಿಲ್ ಇರುತ್ತೆ, ಮತ್ತು ಇಲ್ಲಿ ಸೀಡ್ಸ್ಗಳಿರುತ್ತೆ. ಸೀಡ್ಸ್ ಆರ್ ಇಯರ್. ಓಕೆ, ನೌ ಫ್ರಮ್ ದಿಸ್ ಪರ್ಟಿಕ್ಯುಲರ್ ದ ಪಾಟ್ ದ ವಾಟರ್ ಈಸ್ ಮೂವಿಂಗ್ ಔಟ್ ಥ್ರೂ ದ ಪೋರ್ಸ್. ಈ ಪೋರ್ಸ್ನ ಮುಖಾಂತರ ವಾಟರ್ ಹೊರಗಡೆ ಹೋಗ್ತಾ ಇರುತ್ತೆ, ಇಲ್ಲಿ ಸಾಯಿಲ್ ಇದೆ. ನಾವು ಆಟೋಮೆಟಿಕಲಿ ದೀಸ್ ಸೀಡ್ಸ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದ ರ್ಯಾಡಿಕಲ್ಸ್ ಆರ್ ದ ರೂಟ್ಸ್ ದಟ್ ಈಸ್ ಗ್ರೋಯಿಂಗ್ ಟುವರ್ಡ್ಸ್ ದ ವಾಟರ್. ವಾಟರ್ ಕಡೆಗೆ ಗ್ರೋ ಆಗ್ತಾ ಇರುತ್ತೆ, ಹೌದಲ್ವಾ? ಅಂದರೆ ಇಟ್ಸ್ ಗ್ರೋತ್ ಡಿಪೆಂಡೆಂಟ್ ಆಸ್ ವೆಲ್ ಆಸ್ ಹೈಡ್ರೋಟ್ರೋಪಿಸಮ್. ಸೊ ದ ಆನ್ಸರ್ ಈಸ್ ಗ್ರೋತ್ ಡಿಪೆಂಡೆಂಟ್ ಆ್ಯಂಡ್ ಪಾಸಿಟಿವ್ಲಿ ಹೈಡ್ರೋಟ್ರಾಪಿಕ್.
ಓಕೆನಾ. ಸೊ ದ ರೂಟ್ಸ್ ಆರ್ ಶೋಯಿಂಗ್ ದ ರೆಸ್ಪಾನ್ಸ್ ಟುವರ್ಡ್ಸ್ ದ ವಾಟರ್ ಬೈ ದಟ್ ವೇ ದಟ್ ಈಸ್ ಶೋಯಿಂಗ್ ದ ಗ್ರೋತ್ ಆಸ್ ವೆಲ್. ಸೊ ದ ಆಪ್ಷನ್ ಡಿ is the correct one. Next, when it comes to the another question that was asked in 2021 Karnataka State Board, how does adrenal gland bring the chemical coordination in our body? Explain briefly. ನಮ್ಮ ಬಾಡಿಯಲ್ಲಿ ಅಡ್ರಿನಲ್ ಗ್ಲ್ಯಾಂಡ್ ಅನ್ನೋದು ಕೆಮಿಕಲ್ ಕೋಆರ್ಡಿನೇಷನ್ ಅನ್ನು ಯಾವ ತರ ಉಂಟು ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂಡ್ ದಿಸ್ ವಾಸ್ ಆಸ್ಕ್ಡ್ ಫಾರ್ 2 marks. 2 marks ಕೇಳಿದ್ದಾರೆ. ಅಂಡ್ ರಿಮೆಂಬರ್ ದಟ್ there is a part in our brain that is called hypothalamus. Hypothalamus or thalamus ಅಂತ ಹೇಳ್ತೀವಿ. ಓಕೆನಾ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಬ್ರೈನ್. ಫೋರ್ ಬ್ರೈನ್ ಅಲ್ಲಿ 2 ಪಾರ್ಟ್ಗಳಿರುತ್ತೆ. ಸೆರೆಬ್ರಮ್, ಡೈಎನ್ಸೆಫೆಲಾನ್. ಡೈಎನ್ಸೆಫೆಲಾನ್ ಅಲ್ಲಿ ಥಲಾಮಸ್ ಮತ್ತು ಹೈಪೋಥಲಾಮಸ್. ದಿಸ್ ಈಸ್ ದ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಈಗ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೋದು ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳನ್ನ ಕಂಟ್ರೋಲ್ ಮಾಡಿದ್ರೆ ಆ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನೇ ಕಂಟ್ರೋಲ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಹೈಪೋಥಲಾಮಸ್. ಓಕೆ, ಬೈ ಪ್ರೊಡ್ಯೂಸಿಂಗ್ ಸಮ್ ರಿಲೀಸಿಂಗ್ ಹಾರ್ಮೋನ್ ಇಟ್ ಸ್ಟಿಮ್ಯುಲೇಟ್ಸ್ ದ ಪಿಟ್ಯುಟರಿ ಗ್ಲ್ಯಾಂಡ್. ಇಟ್ ಸ್ಟಿಮ್ಯುಲೇಟ್ಸ್ ದ ವಾಟ್? ಪಿಟ್ಯುಟರಿ ಗ್ಲ್ಯಾಂಡ್. Okay, I am just writing here, hypothalamus stimulates the pituitary gland. Pituitary gland ಏನು ಮಾಡುತ್ತೆ? Pituitary gland stimulates the adrenal gland by producing some other hormones just like adrenocorticotropic hormones ಅಂತ ಹೇಳ್ತೀವಿ. ACTH ಅನ್ನ ಪ್ರೊಡ್ಯೂಸ್ ಮಾಡಿ and that stimulates the adrenal glands. ಅಡ್ರಿನಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಒನ್ಸ್ ದ ಅಡ್ರಿನಲ್ ಗ್ಲ್ಯಾಂಡ್ ಇಸ್ ಸ್ಟಿಮ್ಯುಲೇಟೆಡ್, ಇದು ಸ್ಟಿಮ್ಯುಲೇಟ್ ಆದಮೇಲೆ ದಟ್ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಅ ಕೈಂಡ್ ಆಫ್ ಹಾರ್ಮೋನ್ ಕಾಲ್ಡ್ ಅಡ್ರಿನಲಿನ್ ಹಾರ್ಮೋನ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಅಡ್ರಿನಲ್ ಗ್ಲ್ಯಾಂಡ್ ಇದೆ ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ಅಡ್ರಿನಲಿನ್ ಹಾರ್ಮೋನ್. ಅಡ್ರಿನಲಿನ್ ಹಾರ್ಮೋನ್. ದಿಸ್ ಅಡ್ರಿನಲಿನ್ ಹಾರ್ಮೋನ್ ಇಸ್ ಆಲ್ಸೋ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್. ಇದಕ್ಕೆ ನಾವು ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಟ್ ಪ್ರೊಡ್ಯೂಸಸ್ ಓನ್ಲಿ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್. ಸೊ ಅಂದರೆ ನಮ್ಮ ಬಾಡಿ ಆ ಸಿಚುಯೇಷನ್ನ ಫೇಸ್ ಮಾಡೋದಕ್ಕೆ ಪ್ರಿಪೇರ್ ಆಗಬೇಕು. ಟು ಪ್ರಿಪೇರ್ ಅವರ್ ಬಾಡಿ ದಿಸ್ ಪರ್ಟಿಕ್ಯುಲರ್ ಹಾರ್ಮೋನ್ ಈಸ್ ಬೀಂಗ್ ಪ್ರೊಡ್ಯೂಸ್ಡ್. ಬಟ್ ಯಾವ ಥರ ಪ್ರಿಪೇರ್ ಮಾಡುತ್ತೆ ಅದನ್ನೇ ಕೇಳ್ತಾ ಇರೋದು. ಹೌ ಡಸ್ ಅಡ್ರಿನಲ್ ಗ್ಲ್ಯಾಂಡ್ ಬ್ರಿಂಗ್ ದ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ? ಓಕೆ, ಅಡ್ರಿನಲ್ ಗ್ಲ್ಯಾಂಡ್ that brings the chemical coordination by producing adrenaline hormone. Adrenaline hormone ಪ್ರೊಡ್ಯೂಸ್ ಮಾಡೋದ್ರ ಮುಖಾಂತರ ಕೋಆರ್ಡಿನೇಷನ್ ತಗೊಂಡ್ಬರುತ್ತೆ. ಬಟ್ ಯಾವ ಥರ? ದಿಸ್ ಹಾರ್ಮೋನ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದ ಹಾರ್ಟ್ ಬೀಟ್ ರೇಟ್ ಅಂಡ್ ಆಲ್ಸೋ ಬ್ರೀದಿಂಗ್ ರೇಟ್. ಸೊ ಏನು ಮಾಡ್ತಾ ಇದೆ? ನಾವು ಐ ಆಮ್ ಜಸ್ಟ್ ರೈಟಿಂಗ್ ಹೌ ಇಟ್ ಈಸ್ ಬ್ರಿಂಗಿಂಗ್ ದ ಕೆಮಿಕಲ್ ಕೋಆರ್ಡಿನೇಷನ್. ದಿಸ್ ಅಡ್ರಿನಲಿನ್ ಹಾರ್ಮೋನ್ ದಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್, ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್. ಓಕೆನಾ, ಒಂದು ಹಾರ್ಟ್ ಬೀಟ್ ರೇಟನ್ನು ಜಾಸ್ತಿ ಮಾಡುತ್ತೆ, ಜೊತೆಗೆ ಬ್ರೀದಿಂಗ್ ಆಸ್ ವೆಲ್, ಬ್ರೀದಿಂಗ್ ಅನ್ನು ಜಾಸ್ತಿ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಬ್ರೀದಿಂಗ್ ಜಾಸ್ತಿ ಆದರೆ ಏನಾಗುತ್ತೆ? ವಿ ಸ್ಟಾರ್ಟೆಡ್ ಟು ಟೇಕ್ ಮೋರ್ ಆಕ್ಸಿಜನ್ ಡ್ಯೂರಿಂಗ್ ರೆಸ್ಪಿರೇಷನ್ ಆರ್ ಡ್ಯೂರಿಂಗ್ ಬ್ರೀದಿಂಗ್. ನಾವು ಜಾಸ್ತಿ ಆಕ್ಸಿಜನ್ ತೆಗೆದುಕೊಳ್ತೀವಿ. ಸೊ ಒನ್ಸ್ ದಟ್ ಆಕ್ಸಿಜನ್ ರೀಚಸ್ ದ ಲಂಗ್ಸ್, ಅದು ಲಂಗ್ಸ್ ಅನ್ನು ರೀಚ್ ಆದಮೇಲೆ ಸೊ ದಟ್ ಗೆಟ್ಸ್ ಡಿಫ್ಯೂಸಸ್ ಥ್ರೂ ದ ಆಲ್ವಿಯೋಲೈ ಟು ದ ಬ್ಲಡ್ ಸ್ಟ್ರೀಮ್, ಡಿಫ್ಯೂಸ್ ಆಗುತ್ತೆ. ನೆಕ್ಸ್ಟು ಅದೇ ಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟ್ಗೆ ಹೋದಾಗ ಹಾರ್ಟ್ ನೀಡ್ಸ್ ಟು ಪಂಪ್ ದ ಆಕ್ಸಿಜನ್ ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಎಲ್ಲ ಬಾಡಿ ಪಾರ್ಟ್ಸ್ಗೂ ಕೂಡ ಅದು ಪಂಪ್ ಮಾಡಬೇಕು. ಓಕೆನಾ. ಸೊ ಬ್ರೀದಿಂಗ್ ಮುಖಾಂತರ ವಿ ಆರ್ ಟೇಕಿಂಗ್ ಲಾಟ್ ಆಫ್ ಆಕ್ಸಿಜನ್ ಆ್ಯಂಡ್ ಫೈನಲಿ ದಿಸ್ ಹಾರ್ಟ್ ಬೀಟ್ ಇನ್ಕ್ರೀಸಸ್. ದಿಸ್ ಹಾರ್ಟ್ ಬೀಟ್ ರೇಟ್ ರೆಸ್ಪಾನ್ಸಿಬಲ್ ಫಾರ್ ಸಪ್ಲೈಯಿಂಗ್ ದ ಆಕ್ಸಿಜನ್ ಟು ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ. ಸೊ ಬೈ ದಟ್ ವೇ ದಿಸ್ ಈಸ್ ಸೆಟ್ಟಿಂಗ್ ಅಪ್ ಆಫ್ ಅವರ್ ಬಾಡಿ ಟು ಫೇಸ್ ದ ಎಮರ್ಜೆನ್ಸಿ ಸಿಚುಯೇಷನ್. ಆ ಎಮರ್ಜೆನ್ಸಿ ಸಿಚುಯೇಷನ್ ಫೇಸ್ ಮಾಡಲಿಕ್ಕೆ ನಮ್ಮ ಬಾಡಿಯನ್ನು ಸೆಟಪ್ ಮಾಡ್ತಾ ಇದೆ. ಓಕೆನಾ. ಆ್ಯಂಡ್ ಆಲ್ಸೋ ಇಟ್ ಕಟ್ ಆಫ್ ದ ಸಪ್ಲೈ ಆಫ್ ಆಕ್ಸಿಜನ್ ಆರ್ ದ ಬ್ಲಡ್ ಟುವರ್ಡ್ಸ್ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಈಗ ಡೈಜೆಸ್ಟಿವ್ ಟ್ರ್ಯಾಕ್ ಕಡೆಗೆ ಆ ಬ್ಲಡ್ ಸಪ್ಲೈ ಏನು ಮಾಡುತ್ತೆ? ಅದನ್ನು ಕಟ್ ಆಫ್ ಮಾಡ್ತಾ ಹೋಗುತ್ತೆ. ಸೊ ಬೈ ದಟ್ ವೇ ಇಟ್ ಬ್ರಿಂಗ್ಸ್ ದ ಕೆಮಿಕಲ್ ಕೋಆರ್ಡಿನೇಷನ್ ಇನ್ ಅವರ್ ಬಾಡಿ. ಸೊ ಐ ವಿಲ್ ರಿಪೀಟ್ ದಟ್. ಆನ್ಸರ್ ಮಾಡುವಾಗ ನೀವು ಈ ಥರ ಮಾಡಬೇಕು. ಅಡ್ರಿನಲ್ ಗ್ಲ್ಯಾಂಡ್ ದಟ್ ಬ್ರಿಂಗ್ಸ್ ದ ಕೆಮಿಕಲ್ ಕೋಆರ್ಡಿನೇಷನ್ ಬೈ ಪ್ರೊಡ್ಯೂಸಿಂಗ್ ದ ಹಾರ್ಮೋನ್ ಕಾಲ್ಡ್ adrenaline. Okay, adrenaline is also called emergency hormone because it produces during emergency situation only to face that. Okay, and how? ಹೇಗೆ ಅಂತ ಹೇಳಿದ್ರೆ adrenaline hormone increases the heartbeat rate as well as the breathing rate.
ಎರಡನ್ನೂ ಕೂಡ ಜಾಸ್ತಿ ಮಾಡುತ್ತೆ ಆ್ಯಂಡ್ ಸಪ್ಲೈಸ್ ದ ಆಕ್ಸಿಜನ್ ಟುವರ್ಡ್ಸ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ಅವರ್ ಬಾಡಿ ಫಾರ್ ಮೋರ್ ಎಫಿಷಿಯೆಂಟ್. ಅದು ಎಫಿಷಿಯೆಂಟ್ಗೋಸ್ಕರ ಏನು ಮಾಡೋದು, ಜಾಸ್ತಿ ಎಕ್ಸ್ಟ್ರಾ ಏನು ಮಾಡ್ತಾ ಹೋಗುತ್ತೆ, ಸಪ್ಲೈ ಮಾಡ್ತಾ ಹೋಗುತ್ತೆ ಆ್ಯಂಡ್ ಕಟ್ ಆಫ್ ಆರ್ ಸಪ್ರೆಸ್ ದ ಸಪ್ಲೈ ಆಫ್ blood towards the digestive system. By that way, it brings the chemical coordination. So this is the question. They have asked for 2 marks. Next, 21 ನಲ್ಲಿ again Karnataka State Board ಅಲ್ಲಿ ಕೇಳಿರೋದು, draw the diagram showing the longitudinal section of the human brain, label the following parts. Human brain ಅನ್ನು ಬರೆದು ಈ ಎರಡು ಪಾರ್ಟ್ಸ್ಗಳನ್ನ ನೇಮಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಎರಡು ಥರ ಇದೆ. ಡಯಾಗ್ರಾಮ್ಗೆ 3 ಮಾರ್ಕ್ ಇರುತ್ತೆ, ಈ ಎರಡು ಲೇಬಲ್ಗಳಿಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಇನ್ನೂ ಒಂದು ಥರ ಕೇಳ್ಬೋದು ಅಂತ ಹೇಳಿದ್ರೆ ಡಯಾಗ್ರಾಮ್ಗೆ 2 ಮಾರ್ಕ್ಸ್ ಇರುತ್ತೆ, ಈ ಎರಡು ಲೇಬಲ್ಗಳಿಗೆ 1 ಮಾರ್ಕ್ ಇರುತ್ತೆ. ಸೊ ಹಾಗಾಗಿ ನೀಟಾಗಿ ಡ್ರಾ ಮಾಡಬೇಕಾಗುತ್ತೆ. ಜಸ್ಟ್ ಅಬ್ಸರ್ವ್ ಹಿಯರ್ ಹೌ ಟು ಡ್ರಾ ದಿಸ್. ಸೊ ಮೆನಿ ಟೈಮ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ even in our one shot lecture as well as in the shorts how to draw this. ಫಸ್ಟು ಸೆರೆಬ್ರಮ್ ಮತ್ತು ಸೆರೆಬೆಲ್ಲಮ್ ಅನ್ನು ಬರ್ಕೊಬೇಕು, ಅದ್ರ ಪೊಸಿಷನ್ ಕೂಡ ಹೀಗೆ ಇರಲಿ. ಸೊ ಆಫ್ಟರ್ ರೈಟಿಂಗ್ ದಟ್ ಐ ಆಮ್ ಜಸ್ಟ್ ರೈಟಿಂಗ್ ದ ಮಿಡಲ್ ಪಾರ್ಟ್ ಆ್ಯಂಡ್ ದಟ್ ಪಾರ್ಟ್ ಈಸ್ ಕಾಲ್ಡ್ ಕಾರ್ಪಸ್ ಕ್ಯಾಲೋಸಮ್. ಇಲ್ಲಿ ಕಾರ್ಪಸ್ ಕ್ಯಾಲೋಸಮ್ನ ಬರೆದು ಒಂದು ಪೋರ್ಷನನ್ನು ಡೌನ್ವರ್ಡ್ಸ್ಗೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಜಸ್ಟ್ ರೈಟಿಂಗ್ ಥಲಾಮಸ್ ಆ್ಯಂಡ್ ಹೈಪೋಥಲಾಮಸ್ ಹಿಯರ್. ಓಕೆ, ಆ್ಯಂಡ್ bringing that towards the cerebellum to write the surface area like this. Okay, after writing this, just write these portions. Okay, and then you can write the convolutions as well. These are the convolutions ಅಂತ ಹೇಳಿದ್ರೆ ಮಡಿಕೆಗಳು that increases the surface area of the brain. ಇದು ಬ್ರೈನ್ದು ಸರ್ಫೇಸ್ ಏರಿಯಾವನ್ನು ಜಾಸ್ತಿ ಮಾಡುತ್ತೆ. ಯಾವ ಆರ್ಗ್ಯಾನಿಸಮ್ ಅಲ್ಲಿ ಕನ್ವಲ್ಯೂಷನ್ಸ್ ಜಾಸ್ತಿ ಇರುತ್ತೋ ಸೊ ಆರ್ಗ್ಯಾನಿಸಮ್ ಇಂಟೆಲಿಜೆನ್ಸ್ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. And they are asking to label these 2 parts, hypothalamus. So this is the portion, hypothalamus, thalamus. So where it is situated? Just below the thalamus. Thalamus na ಕೆಳಭಾಗದಲ್ಲಿ ಇರೋದೇ hypothalamus. Hypo means below or low. And here you can observe, okay, medulla oblongata. So the extension of pons varoli is called medulla oblongata. This is medulla. Okay, other parts also you must know. Okay, this is cerebrum. Cerebrum. Okay, and corpus callosum. This is cerebellum and pons. And you can just a minute, you can observe these 2 parts they have asked. ಈ ಎರಡು ಪಾರ್ಟ್ಸ್ಗಳನ್ನ ಅವರು ಕೇಳಿದ್ದಾರೆ ಇವಾಗ. ಓಕೆನಾ? ಸೊ ದಿಸ್ ಇಸ್ ಹೌ ವಿ ನೀಡ್ ಟು ಡ್ರಾ ದ ಡಯಾಗ್ರಾಮ್ ಆಫ್ ಲಾಂಜಿಟ್ಯೂಡಿನಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಆ್ಯಂಡ್ ದ ಲೇಬಲ್ಸ್. 2 ಲೇಬಲ್ ಕೇಳಿದ್ದಾರೆ. ಸೊ 4 ಮಾರ್ಕ್ಸ್ ಕೇಳಿದ್ದಾರೆ. ಈ ಚಾಪ್ಟರಲ್ಲಿ 2 ಡಯಾಗ್ರಾಮ್ಸ್ನ ಅವರು ಕೇಳೋದು ಬರೆಯೋದಕ್ಕೆ. ಒಂದು ನ್ಯೂರಾನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹ್ಯೂಮನ್ ಬ್ರೈನ್. ರಿಫ್ಲೆಕ್ಸ್ ಆ್ಯಕ್ಷನ್ ಅಥವಾ ರಿಫ್ಲೆಕ್ಸ್ ಆರ್ಕ್ ಅಂತ ಏನಿದೆ ಅದನ್ನು ಅಪ್ಲೈಡ್ ಕ್ವಶನಲ್ಲಿ ಕೇಳ್ತಾ ಹೋಗ್ತಾರೆ. ಕಾಂಪೊನೆಂಟ್ಸ್ ಆಫ್ ದ ರಿಫ್ಲೆಕ್ಸ್ ಆರ್ಕ್ ಅಂತ ಕೇಳ್ತಾರೆ, ಡ್ರಾ ಮಾಡಿ ಅಂತ ಕೇಳಲ್ಲ. ಓಕೆನಾ? So next question is here, and this was asked in CBSE 2018. 2018 ನಲ್ಲಿ CBSE ಬೋರ್ಡ್ ಅಲ್ಲಿ ಕೇಳಿರೋದು, ನೇಮ್ ದ ಹಾರ್ಮೋನ್ಸ್ ಸೆಕ್ರಿಟೆಡ್ ಬೈ ದ ಫಾಲೋಯಿಂಗ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ಸ್ಪೆಸಿಫೈ ಒನ್ ಫಂಕ್ಷನ್ ಆಫ್ ಈಚ್. ಓಕೆನಾ? ಈ ಗ್ಲ್ಯಾಂಡ್ಸ್ಗಳಿಂದ ಯಾವ ಹಾರ್ಮೋನ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಆ ಹಾರ್ಮೋನ್ಸ್ಗಳದ್ದು ಯಾವುದಾದ್ರು ಒಂದು ಫಂಕ್ಷನ್ ಅನ್ನು ಸ್ಪೆಸಿಫೈ ಮಾಡ್ಬೇಕು ನಾವು ಇವಾಗ. ಅಂಡ್ ದಿಸ್ ವಾಸ್ ಆಸ್ಕ್ ಫಾರ್ 3 ಮಾರ್ಕ್ಸ್. ಹಾರ್ಮೋನ್ ಬರೆದು ಫಂಕ್ಷನ್ ಬರೆಯೋದಕ್ಕೆ 1 ಮಾರ್ಕ್. ಓಕೆನಾ? ಸೊ observe here, the first one is thyroid. And thyroid gland that is situated just below the pharynx in front of the trachea, and that is mainly responsible for producing the hormone called thyroxine. Idu thyroxine hormone anna produce ಮಾಡುತ್ತೆ. And the main function of the thyroxine is to metabolize the fat. You can write responsible for the metabolism of carbohydrates
carbohydrates, proteins and fats. Proteins and fats. Okay na? So this is the answer. And second one nodi hagene pituitary gland. You know that pituitary gland having number of hormones. Adrinda tumbane hormones produce agutte. But they are asking only one hormone, right? So we can write just growth hormone. Growth hormone na baribodu. So the second one is pituitary gland they are fast. And the hormone secreted by the pituitary gland is growth hormone. Growth hormone. And the main function is regulates the growth of our body. It's very simple, right? It regulates the growth of our body. Growth ಅಂತ ಬರೆಯೋಣ. ಓಕೆನಾ? ಇನ್ನು ಉಳಿದ ಹಾರ್ಮೋನ್ಸ್ಗಳನ್ನ ನೀವು ಬರೀಲೇಬೇಕು ಅಂತ ಅನ್ಸಿದ್ರೆ ದೇರ್ ಆರ್ ಮೆನಿ. ಸೊ ಫಾರ್ ಎಕ್ಸಾಂಪಲ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಐ ಆಮ್ ಜಸ್ಟ್ ರೈಟಿಂಗ್ FSH here. FSH, luteinizing hormone. LH, likewise vasopressin, prolactin, oxytocin, okay, and also TSH, thyroid stimulating hormone. MSH, melanocyte stimulating hormone. There are many, okay na? So ಹಾಗಾಗಿ ನಾನು ಒಂದನ್ನು ಮಾತ್ರ ಹೇಳಿದೆ, ಗ್ರೋತ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ regulating the growth of our body. Next question, pancreas. You know that pancreas is endocrine gland as well as exocrine gland. Hence it is called heterocrine ಅಂತ ಹೇಳ್ತೀವಿ. Heterocrine gland ಅಂತ ಹೇಳ್ತೀವಿ. ಎರಡು ತರನು ಆಕ್ಟ್ ಮಾಡುತ್ತೆ. A portion of the pancreas acts as an exocrine gland. Another portion of the pancreas acts as an endocrine gland. Right? So ಅದರಲ್ಲಿ ಇವಾಗ ಅವ್ರು ಕೇಳ್ತಾ ಇರೋದು endocrine gland. So you can write that. So pancreas ಅನ್ನೋದೇನಿದೆ, that is called islets of Langerhans. The endocrine portion of the pancreas is called islets of Langerhans that secretes two important hormones. So one is insulin and second one is glucagon. So both hormones function is, ಎರಡು ಹಾರ್ಮೋನ್ಸ್ ಗಳ ಫಂಕ್ಷನ್ ಅಂತ ಹೇಳಿದ್ರೆ regulates blood sugar level. You can say regulates the sugar level in blood. Sugar level in the blood. Understood? So this question they have asked for 3 marks. So question ನೋಡಿ ಹಾಗೇನೆ 3 ಹಾರ್ಮೋನ್ಸ್ ಗಳಿದೆ, ಐ ಮೀನ್ ಗ್ಲ್ಯಾಂಡ್ಸ್ ಕೊಟ್ಟಿದ್ದಾರೆ. ಈಗ ಇಲ್ಲಿ 3 ಕೇಳಿದ್ದಾರೆ ಅಂತ ಹೇಳಿದ್ರೆ ನೀವು ರಿಲೇಟೆಡ್ ಆಗಿ ಇನ್ನೂ 3 ಪ್ರಾಕ್ಟೀಸ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಗೋನಾಡ್ಸ್ ಅಲ್ಲಿ ಟೆಸ್ಟಿಕಲ್ಸ್ ಮತ್ತೆ ಓವರೀಸ್ ಗಳಿದೆ. ಸೊ ಥೈಮಸ್ ಆಗಿರ್ಬೋದು, ಪಿನಿಯಲ್ ಗ್ಲ್ಯಾಂಡ್ ಆಗಿರ್ಬೋದು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಓಕೆನಾ? ಸೊ ಅಡ್ರಿನಲ್ ಗ್ಲ್ಯಾಂಡ್ ಕೂಡ ಆಗಿರ್ಬೋದು. ಈ ಜಾಗದಲ್ಲಿ ಅಡ್ರಿನಲ್ ಕೇಳ್ಬೋದು ಅಥವಾ ಟೆಸ್ಟಿಸ್ ಅಥವಾ ಓವರಿ ಕೇಳ್ಬೋದು. ಹಾಗಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೀಷನ್ ಆಫ್ ದ ಥೈರಾಕ್ಸಿನ್. ಇಟ್ ಈಸ್ ಮೇನ್ಲಿ helps in metabolism of carbohydrate, proteins and fats and also regulates the body temperature. And pituitary gland mainly responsible for producing many hormones. So ಅದರಲ್ಲಿ ಮೇನ್ ಆಗಿರೋದು ಗ್ರೋತ್ ಹಾರ್ಮೋನ್ ಆಗಿರುತ್ತೆ. ಇಟ್ ರೆಗ್ಯುಲೇಟ್ಸ್ ದ ಗ್ರೋತ್ ಆಫ್ ಅವರ್ ಬಾಡಿ. ಸೊ ಇನ್ನು ಉಳಿದ ಹಾರ್ಮೋನ್ಸ್ಗಳನ್ನ ಬರೆಯೋದಾದರೆ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ದಟ್ ಸ್ಟಿಮ್ಯುಲೇಟ್ಸ್ ದ ಫಾಲಿಕಲ್ ಟು ಸೆಕ್ರೀಟ್ಸ್ ದ ಸ್ಪರ್ಮ್ ಅಂಡ್ ಎಗ್. ಲ್ಯೂಟಿನೈಸಿಂಗ್ ಹಾರ್ಮೋನ್, ಸೊ LH ಅಂತ ಹೇಳ್ತಾ ಹೋಗ್ತೀವಿ, ದಟ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಟೆಸ್ಟಿಕಲ್ಸ್ ಆಸ್ ವೆಲ್ ಆಸ್ ಯು ಕ್ಯಾನ್ ಸೇ ಓವೆರಿ. ಓಕೆನಾ? ನೆಕ್ಸ್ಟ್ ವ್ಯಾಸೋಪ್ರೆಸಿನ್. ಸೊ ವ್ಯಾಸೋಪ್ರೆಸಿನ್ ಅಂತ ಹೇಳಿದ್ರೆ ವಾಟರ್ ಬ್ಯಾಲೆನ್ಸ್ ಮಾಡುತ್ತೆ, ಅಂದರೆ ಕಿಡ್ನಿಯನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಸೊ ಪ್ರೊಲ್ಯಾಕ್ಟಿನ್ ಅಂತ ಹೇಳಿದ್ರೆ ಸೆಕ್ರೀಷನ್ ಆಫ್ ಮಿಲ್ಕ್ ಇನ್ ಮೆಮರಿ ಗ್ಲ್ಯಾಂಡ್ಸ್. ಆಕ್ಸಿಟೋಸಿನ್ ಇಟ್ಸ್ ಆಲ್ಸೋ ಕಾಲ್ಡ್ ಬರ್ತ್ ಹಾರ್ಮೋನ್ ಅಂತ ಹೇಳ್ತೀವಿ, ರಿಲ್ಯಾಕ್ಸೇಷನ್ ಆ್ಯಂಡ್ ಕಾಂಟ್ರಾಕ್ಷನ್ ಆಫ್ ಯುಟ್ರೈನ್ ಮಸಲ್ಸ್. TSH, thyroid stimulating hormone that stimulates the thyroid gland. MSH, melanocyte stimulating hormone, ಅದು ಕಾಂಪ್ಲೆಕ್ಸ್ ಆಯನ್ ಅಂತ ಸ್ಕಿನ್ ಕಲರ್ ಏನಿದೆ ಪಿಗ್ಮೆಂಟೇಷನ್ ಅದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಪ್ಯಾಂಕ್ರಿಯಾಸ್, ದ ಎಂಡೋಕ್ರೈನ್ ಪೋರ್ಷನ್ ಆಫ್ ದ ಪ್ಯಾಂಕ್ರಿಯಾಸ್ ಈಸ್ ಕಾಲ್ಡ್ islets of Langerhans that secretes 2 hormone, insulin and glucagon. It's not glucose or glycogen, it's glucagon. Okay, and it regulates the blood sugar level, or you can say sugar level in the blood. Okay, and that was asked in 2018. So another question, CBSE 2018, name one gustatory receptor and one olfactory receptor present in human beings. Okay,
ನೇಮ್ ಒನ್ ಗಸ್ಟೇಟರಿ ರೆಸೆಪ್ಟಾರ್ ಆ್ಯಂಡ್ ಒನ್ ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಹ್ಯೂಮನ್ ಬೀಯಿಂಗ್ಸಲ್ಲಿ ಇರೋ ಒಂದು ಗಸ್ಟೇಟರಿ ರೆಸೆಪ್ಟಾರ್ ಮತ್ತು ಆಲ್ಫ್ಯಾಕ್ಟರಿ ರೆಸೆಪ್ಟಾರ್ನ ನೇಮ್ ಮಾಡಬೇಕು ಇವಾಗ. ಸೊ ಯು ನೋ ದಟ್ ಗಸ್ಟೇಟರಿ ರೆಸೆಪ್ಟಾರ್ಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಫೈಂಡಿಂಗ್ ದ ಟೇಸ್ಟ್, ಆರ್ ಯು ಕ್ಯಾನ್ ಸೇ ಯಾವ ಥರ ಹೇಳ್ಬೋದು ಅದನ್ನು. ಈಗ ಯಾವುದಾದ್ರೂ ಒಂದು ಟೇಸ್ಟ್ ನೋಡಬೇಕು ಅಂತ ಹೇಳಿದ್ರೆ ನಾವು ಯಾವ ಆರ್ಗನ್ನ ಯೂಸ್ ಮಾಡ್ತೀವಿ? ಸೊ ದಟ್ ಗಸ್ಟೇಟರಿ ರೆಸೆಪ್ಟಾರ್ ಈಸ್ ಯೂಶುವಲಿ ಟಂಗ್ ಇನ್ ಅವರ್ ಬಾಡಿ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ gustatory receptor is the tongue. So tongue is a sense organ. Remember that. Sense organs are the organs which are responsible for receiving the stimulus. Stimulus ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಆ ಸ್ಟಿಮ್ಯುಲಸ್ ಅನ್ನ ರಿಸೀವ್ ಮಾಡ್ತಕ್ಕಂಥದ್ರಲ್ಲಿ ಎರಡು ಇಲ್ಲಿ ಕೊಟ್ಟಿದ್ದಾರೆ, ಗಸ್ಟೇಟರಿ ರೆಸೆಪ್ಟಾರ್ಸ್ ಪ್ರೆಸೆಂಟ್ ಇನ್ ದ ಟಂಗ್. ಸೊ ಟಂಗ್ ಇಸ್ ದ ಒನ್ ರೆಸೆಪ್ಟಾರ್ ವಿಚ್ ರಿಸೀವ್ಸ್ ದ ಸ್ಟಿಮ್ಯುಲಿ. ಅಂಡ್ ಆಲ್ ಫ್ಯಾಕ್ಟರಿ ರೆಸೆಪ್ಟಾರ್ಸ್, ಆಲ್ ಫ್ಯಾಕ್ಟರಿ ಇನ್ ದ ಸೆನ್ಸ್ ಓಡರ್ ಅಂತ ಹೇಳಿದ್ರೆ ಸ್ಮೆಲ್ ಅಂತ ಹೇಳ್ತೀವಿ, ಸೆಂಟ್ ರೆಸೆಪ್ಟಾರ್ಸ್ ಅಂತಾನು ಕೂಡ ಹೇಳ್ತೀವಿ. ಸೊ ದೀಸ್ ಆರ್ ದ ರೆಸೆಪ್ಟಾರ್ಸ್ ಪ್ರೆಸೆಂಟ್ ಇನ್ ಅವರ್ ನೋಸ್. ನೋಸ್ ಈಸ್ ದ ಆಲ್ ಫ್ಯಾಕ್ಟರಿ ರೆಸೆಪ್ಟಾರ್ ಯು ಕ್ಯಾನ್ ಸೇ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಆಲ್ ಫ್ಯಾಕ್ಟರಿ ರೆಸೆಪ್ಟಾರ್ಸ್, ದಟ್ಸ್ ದ ನೋಸ್. ಸೊ ಅಂದರೆ ಅದರ ಒಳಭಾಗದಲ್ಲಿ ಬೇಕಾದಷ್ಟು ರೆಸೆಪ್ಟಾರ್ಸ್ಗಳಿರುತ್ತೆ. ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ finding or detecting the taste, gustatory, finding and detecting the smell or odor, that is olfactory, that is present in nose, you can say nose. Next, write A, B in the given flow chart of neuron through which the information travels as an electrical impulses. You know that where to where the electrical impulses travels, ಎಲ್ಲಿಂದ ಎಲ್ಲಿಗೆ ಅದು ಟ್ರಾವೆಲ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಓಕೆನಾ? ಸೊ ಅದನ್ನ ಇಲ್ಲಿ ಕೇಳಿದ್ದಾರೆ. Okay, just remember that schematic representation you have studied. Okay, dendrites, that is the part which acquires the information from the other neuron ಅಥವಾ ರೆಸೆಪ್ಟಾರ್ಸ್ ಗಳಿಂದ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಡೆಂಡ್ರೈಟ್ಸ್ಗೆ ಬಂದ ಮೇಲೆ ಎಲ್ಲಿಗೆ ಹೋಗುತ್ತೆ ಅದು? ಎಸ್, ದಟ್ ಟ್ರಾವೆಲ್ ಟುವರ್ಡ್ಸ್ ದ ಸೈಟಾನ್. ದಿಸ್ ಎ ಇಂಡಿಕೇಟ್ಸ್ ದ ಸೈಟಾನ್ ಅಂಡ್ ಬಿ ಇಂಡಿಕೇಟ್ಸ್ ದ ಆಕ್ಸಾನ್. ಸೊ ಯು ಮಸ್ಟ್ ರೈಟ್ ಹಿಯರ್ ಲೈಕ್ ದಿಸ್, ಬಿ ಎ ಪೋರ್ಷನ್ ಕಂಪ್ಲೀಟ್ ಆಗಿ ಒಂದು ಈ ಥರ ಬಾಕ್ಸಸ್ಗಳನ್ನ ಹಾಕಿ ಬಾಕ್ಸ್ ಒಳಗಡೆನೆ ನೀವು ಬರಿಬೋದು, ಅಥವಾ ಎ ಅಂತ ಬರೆದು ಎ ಪಾರ್ಟ್ ಇಂಡಿಕೇಟಿಂಗ್ ದ ಸೈಟಾನ್ ವೇರ್ ದ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಈಸ್ ಪ್ರೆಸೆಂಟ್ ಅಂಡ್ ಬಿ ಇಂಡಿಕೇಟ್ಸ್ ದ ಆಕ್ಸಾನ್. ಲಾಂಗ್ ಎಕ್ಸ್ಟೆನ್ಷನ್ ಅರೈಸಸ್ ಫ್ರಮ್ ದ ಸೈಟಾನ್ ವಿಚ್ ಕ್ಯಾರೀಸ್ ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಟುವರ್ಡ್ಸ್ ದ ಎಂಡ್ ಪಾಯಿಂಟ್ ಆಫ್ ನ್ಯೂರಾನ್ ಆರ್ ದ ನರ್ವ್ ಎಂಡಿಂಗ್. ನರ್ವ್ ಎಂಡಿಂಗ್ ಆಲ್ಸೋ ಕಾಲ್ಡ್ ಟೀಲೋಡೆಂಡ್ರಾನ್ಸ್, ಆಲ್ಸೋ ಕಾಲ್ಡ್ ಆಕ್ಸಾನ್ ಎಂಡಿಂಗ್ ಅಂತ ಕೂಡ ಹೇಳ್ತೀವಿ. ಸೊ ಇದಿಷ್ಟು ಈಗ ಗೊತ್ತಾಗಿದೆ ಅನ್ಕೊಂತೀನಿ. ಗಸ್ಟೇಟರಿ ಅಂತ ಹೇಳಿದ್ರೆ ಟೇಸ್ಟ್, ದಟ್ ಇಸ್ ದ ಟಂಗ್. ಆಲ್ಫ್ಯಾಕ್ಟರಿ ಓಡರ್ ಸೆಂಟ್ ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ದ ನೋಸ್. ಇನ್ನು ಎಲ್ಲಿಂದ ಎಲ್ಲಿಗೆ ನ್ಯೂರಾನಲ್ಲಿ ಎಲೆಕ್ಟ್ರಿಕ್ ಇಂಪಲ್ಸ್ ಟ್ರಾವೆಲ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಡೆಂಡ್ರೈಟ್ಸ್ ಇಂದ ಸೈಟಾನ್ಗೆ, ಸೈಟಾನ್ ಇಂದ ಆಕ್ಸಾನ್ಗೆ, ಆಕ್ಸಾನ್ ಇಂದ ಎಂಡ್ ಪಾಯಿಂಟ್ ಆಫ್ ದ ನ್ಯೂರಾನ್ ಅಥವಾ ಟೀಲೋಡೆಂಡ್ರಾನ್ಗೆ ಅದು ಮೂವ್ ಆಗುತ್ತೆ, ನರ್ವ್ ಎಂಡಿಂಗ್ಗೆ. ಓಕೆ, ಅಂಡ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಹಿಯರ್. That was asked in 2019 CBSE. Okay, what are plant hormones? Name the plant hormones responsible for the following. Okay na? Plant hormones anta helidre enu? Hormones are chemicals which are secreted by the plants, are secreted in plants, which brings the chemical coordination. Plants ಗಳಲ್ಲಿ secrete ಆಗೋದು ಇವುಗಳಿಗೆ ಕಾಮನ್ ಆಗಿ ಫೈಟೋ ಹಾರ್ಮೋನ್ಸ್ ಅಂತಲೂ ಕೂಡ ಹೇಳ್ತೀವಿ. ಫೈಟೋ hormones. Understood? I will repeat that. Plant hormones are the chemicals which are secreted from the plant or by the plant and responsible for bringing the chemical coordination amongst them. Okay, phytohormones anta heltivi. Name the plant hormones responsible for the following. ಈ 4 ಫಂಕ್ಷನ್ ಅನ್ನ ಕ್ಯಾರಿ ಮಾಡೋ ಪ್ಲಾಂಟ್ ಹಾರ್ಮೋನ್ಸ್ಗಳು ಯಾವ್ಯಾವುದು? ಯು ನೋ ದಟ್ ಪ್ಲಾಂಟ್ ಹಾರ್ಮೋನ್ಸ್ ಆರ್ 5 ತರ ಹಾರ್ಮೋನ್ಸ್ಗಳಿರುತ್ತೆ. ಸೊ ದೋಸ್ ಆರ್ ಕಾಲ್ಡ್ ಆಕ್ಸಿನ್ಸ್, ಜಿಬ್ಬೆರೆಲಿನ್ಸ್, right? Gibberellins. Next, ethylene, abscisic acid also called ABA, and the last one is cytokinin. ಸೊ ಇವುಗಳಲ್ಲಿ ನಾನಿಲ್ಲಿ ಸ್ವಲ್ಪ ಉಲ್ಟಾ ಬರದೆ, ಬಟ್ ಅದನ್ನು ಏನಿಲ್ಲ ಮಾರ್ಕ್ ಮಾಡೋಣ. ಆಕ್ಸಿನ್ಸ್, ಗಿಬ್ಬೆರ್ಲಿನ್ಸ್ ಆ್ಯಂಡ್ ಸೈಟೋಕೈನಿನ್ಸ್, ದೀಸ್ ಆರ್ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್. ಇದು ಪ್ರಮೋಟ್ ಮಾಡುತ್ತೆ. ಲೈಕ್ವೈಸ್ ethylene and abscisic acid, these are the plant growth inhibitor. ಈಗ ಗ್ರೋತ್ ಆಫ್ ಸ್ಟೆಮ್ ಅಂತ ಹೇಳಿದ್ರೆ
ದಟ್ ಈಸ್ ಇಂಡಿಕೇಟಿಂಗ್ ಇಟ್ಸ್ ಎ ಪ್ರಮೋಷನ್. ಅದು ಪ್ರಮೋಟ್ ಆಗ್ತಾ ಇರೋದು. ಆ ಸ್ಟೆಮ್ದು ಗ್ರೋತನ್ನು ಇನ್ಕ್ರೀಸ್ ಮಾಡೋ ಹಾರ್ಮೋನ್ ಯಾವುದು ಆಗಿದ್ರೆ ದಟ್ ಹಾರ್ಮೋನ್ ಈಸ್ ಕಾಲ್ಡ್ ಜಿಬ್ಬೆರಿಲಿನ್ಸ್. ಪ್ರಮೋಷನ್ ಆಫ್ ಸೆಲ್ ಡಿವಿಷನ್. ಸೆಲ್ ಡಿವಿಷನ್ ಅಂತ ಹೇಳಿದ್ರೆ ಸೈಟೋಕೈನಿನ್. ದಟ್ ಇಂಡಿಕೇಟ್ಸ್ ಸೈಟೋ ಸೆಲ್, ಕೈನೆಸಿಸ್ ಡಿವಿಷನ್, ಕೈನೆಸಿಸ್ ಆ್ಯಂಡ್ ಇನಿಬಿಷನ್ ಆಫ್ ಗ್ರೋತ್. ಗ್ರೋತ್ ಅನ್ನು ಇನಿಬಿಟ್ ಮಾಡೋದು, ಪ್ಲಾಂಟ್ ಗ್ರೋತ್ ಇನಿಬಿಟರ್ ಯಾವುದು ಅಂತ ಹೇಳಿದ್ರೆ ABA, ಆಲ್ಸೋ ಕಾಲ್ಡ್ ಅಬ್ಸಿಸಿಕ್ ಆಸಿಡ್. ಆ್ಯಂಡ್ ದ ಇಲಾಂಗೇಷನ್ ಆಫ್ ದ ಸೆಲ್ಸ್ ದಟ್ ಈಸ್ ಕಂಟ್ರೋಲ್ಡ್ ಬೈ ಆಕ್ಸಿನ್ಸ್. ಓಕೆನಾ. ಇನ್ನು ಇಥೈಲಿನ್ ಅಂತ ಒಂದಿರುತ್ತೆ, that is mainly responsible for what is that ripening of the fruits and also delaying the aging of leaves, you can say. So ಹಾಗಾಗಿ ಪ್ಲಾಂಟ್ ಹಾರ್ಮೋನ್ಸ್ ಅಂತ ಹೇಳಿದ್ರೆ 1 ಮಾರ್ಕ್ ಇರುತ್ತೆ. ಇನ್ನು ಉಳಿದಿರೋದೆಲ್ಲ ನೋಡ್ಬೋದು ನೀವು ಇಲ್ಲಿ. ಗ್ರೋತ್ ಆಫ್ ಸ್ಟೆಮ್ ಇಸ್ ಕಂಟ್ರೋಲ್ಡ್ ಬೈ ಜಿಬ್ಬೆರ್ಲಿನ್ಸ್, ಪ್ರಮೋಷನ್ ಆಫ್ ಸೆಲ್ ಡಿವಿಷನ್ ಕಂಟ್ರೋಲ್ಡ್ ಬೈ ದ ಸೈಟೋಕೈನಿನ್ಸ್, ಇನಿಬಿಷನ್ ಆಫ್ ಗ್ರೋತ್ ಈಸ್ ಕಂಟ್ರೋಲ್ಡ್ ಬೈ ಅಬ್ಸಿಸಿಕ್ ಆಸಿಡ್ ABA, and elongation of the cells controlled by auxins. Okay, next question is here. A squirrel is in a scary situation. A squirrel is in a scary situation. ಅದಕ್ಕೊಂದು ಭಯಾನಕವಾಗಿರ್ತಕ್ಕಂಥ ಸಿಚುಯೇಷನ್ ಬಂದಿದೆ ಇವಾಗ. ಓಕೆನಾ. ಇಟ್ಸ್ ಬಾಡಿ ಹ್ಯಾಸ್ ಟು ಪ್ರಿಪೇರ್ ಫಾರ್ either ಫೈಟಿಂಗ್ ನಾರ್ ರನ್ನಿಂಗ್ ಅವೇ. ಇಲ್ಲ, ಇದು 2 ಆಪ್ಷನ್ ಇದೆ. ಒಂದು, ಆ ಸ್ಕೇರಿ ಸಿಚುಯೇಷನ್ ಇದು ಫೈಟ್ ಮಾಡಬೇಕು, ಇಲ್ಲ ಓಡೋಗ್ಬೇಕು. ಓಕೆನಾ. ಸೊ ಸ್ಟೇಟ್ ದ ಇಮಿಡಿಯೇಟ್ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಇಟ್ಸ್ ಬಾಡಿ ಸೊ ದಟ್ ಸ್ಕ್ವಿರಲ್ ಏಬಲ್ ಟು either ಫೈಟ್ ಆರ್ ರನ್. ಆ ಬಾಡಿಯಲ್ಲಿ ಇವಾಗ ಯಾವ ಥರ ಇಮಿಡಿಯೇಟ್ ಚೇಂಜಸ್ಗಳಾಗುತ್ತೆ, ಸೊ ಅದ್ರ ಮುಖಾಂತರ ಅದು ರನ್ ಆಗುತ್ತಾ ಇಲ್ಲ ಫೈಟ್ ಮಾಡುತ್ತಾ ಅಂತ ಹೇಳ್ಬೇಕು ನಾವು ಇವಾಗ. ಓಕೆನಾ. ಸೊ ರಿಮೆಂಬರ್ ದಟ್ ಸ್ಕೇರಿ, ಆಂಗ್ಸೈಟಿ ಆರ್ ಆಂಗ್ರಿ ಸಿಚುಯೇಷನ್ ಯಾವುದಾದ್ರೂ ಆಗಿರಲಿ, so in those situation in our body, so one hormone is being produced from the adrenal gland. Okay, you can say during scary situation, okay, hypothalamus, this I have already explained in the previous question. Already explained ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಓಕೆನಾ. hypothalamus stimulates the pituitary gland, okay. And pituitary gland stimulates the adrenal gland by producing adrenocorticotrophic hormones. Adrenal gland ಅನ್ನು ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಅಡ್ರಿನಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡ್ತು. Now the adrenal gland, next point ಬರಿತಾ ಇದ್ದೀನಿ. Now during scary situation in squirrel, adrenal gland secretes adrenaline hormone. ಇದು adrenaline ಹಾರ್ಮೋನ್ ನ ಸೆಕ್ರೀಟ್ ಮಾಡ್ತಾ ಇದೆ. As I said, this hormone is called emergency hormone. ಯಾಕೆಂದ್ರೆ ಅದು ಆ ಟೈಮಲ್ಲೇ ಪ್ರೊಡ್ಯೂಸ್ ಆಗೋದು. ಏನು ಮಾಡುತ್ತೆ? ಇಟ್ ಬ್ರಿಂಗ್ಸ್ ದ ಕೆಮಿಕಲ್ ಕೋಆರ್ಡಿನೇಷನ್ ಬಿಟ್ವೀನ್ ವೇರಿಯಸ್ ಆರ್ಗನ್ ಸಿಸ್ಟಮ್ ಇನ್ ಅವರ್ ಬಾಡಿ. ಯಾವ ಥರ? ದಿಸ್ ಅಡ್ರಿನಲಿನ್ ಹಾರ್ಮೋನ್ ಏನು ಮಾಡುತ್ತೆ ಇವಾಗ? ಎಸ್, ದಟ್ ಇನ್ಕ್ರೀಸಸ್ ದ ಹಾರ್ಟ್ ಬೀಟ್ ರೇಟ್ ಒಂದು, ಜೊತೆಗೆ ಇನ್ನೊಂದು ಬ್ರೀದಿಂಗ್ ರೇಟ್ ಎರಡನ್ನೂ ಕೂಡ ಏನು ಮಾಡುತ್ತೆ? ಜಾಸ್ತಿ ಮಾಡುತ್ತೆ. ಬೈ ದಟ್ ವೇ ಇಟ್ ಸಪ್ಲೈಸ್ ದ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಟುವರ್ಡ್ಸ್ ಈಚ್ ಅಂಡ್ ಎವ್ರಿ ಸೆಲ್ಸ್ ಆಫ್ ಅವರ್ ಬಾಡಿ. ಇದೇನು ಮಾಡುತ್ತೆ ಇವಾಗ? ಇಟ್ ಸಪ್ಲೈಸ್ ದ ಆಕ್ಸಿಜನ್ ಟುವರ್ಡ್ಸ್ ದ ಸೆಲ್ಸ್ ಆಫ್ ಅವರ್ ಬಾಡಿ ಸಪ್ಲೈ ಮಾಡುತ್ತೆ. ಓಕೆನಾ. ಸೊ ಬೈ ದಟ್ ವೇ ಇಟ್ ಪ್ರೊವೈಡ್ಸ್ ದ ಸ್ಟ್ರೆಂತ್ ಟು ಅವರ್ ಮಸಲ್ಸ್. ಈಗ ನಮ್ಮ ಮಸಲ್ಸ್ಗಳಿಗೆ ಜಾಸ್ತಿ ಆಕ್ಸಿಜನ್ ಸಿಕ್ಕಿದಷ್ಟು ಏನಾಗುತ್ತೆ? ದೇ ಸ್ಟಾರ್ಟೆಡ್ ಟು ವರ್ಕ್ ಮೋರ್ ಅಂಡ್ ಮೋರ್ ಆ್ಯಂಡ್ ದೇ ಬಿಕಮ್ ಪವರ್ಫುಲ್ ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಈಸಿಲಿ ರನ್ ಆರ್ ವಿ ಕ್ಯಾನ್ ಫೈಟ್. ಎರಡು ಮಾಡ್ಬೋದು ಇವಾಗ. ಒಂದು ಸಲ ನಮ್ಮ ಮಸಲ್ಸ್ಗಳಿಗೆ ಆಕ್ಸಿಜನ್ ಸಪ್ಲೈ ಆದಮೇಲೆ, ಇದಕ್ಕೆ ಸ್ಟ್ರೆಂತ್ ಬಂದ ಮೇಲೆ ನಾವು ಫೈಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಏನು ಮಾಡ್ಬೋದು? ರನ್ ಮಾಡ್ಬೋದು. ಅದಕ್ಕೆ ಈ ಹಾರ್ಮೋನ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಯೂಶಲ್ ಆಗಿ ಫೈಟ್, ಫ್ರೈಟ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್ ಅಂತ ಹೇಳ್ತೀವಿ. ಅಂದರೆ ಒಂದು ಮೊದಲು ನಮಗೆ ಫ್ರೈಟನ್ ಆಗುತ್ತೆ, ಭಯ ಆಗುತ್ತೆ. ಆ ಭಯದಲ್ಲಿ ಫೈಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಫೈಟ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಫ್ಲೈಟ್ ಮಾಡ್ತೀವಿ, ಅಂದರೆ ಅಲ್ಲಿಂದ ಓಡೋಗ್ತೀವಿ. ಅದಕ್ಕೆ ಇದನ್ನು ಫೈಟ್ ಆ್ಯಂಡ್ ಫ್ಲೈಟ್ ಹಾರ್ಮೋನ್ ಅಂತಲೂ ಕೂಡ ಹೇಳ್ತೀವಿ. ಸೊ ಹಾಗಾಗಿ ಇದು ಸಪ್ಲೈ ಮಾಡ್ತಾ ಇದೆ ಎಲ್ಲ ಮಸಲ್ಸ್ಗಳಿಗೂ ಕೂಡ, ಅವಾಗ ಎನರ್ಜಿ ಬರುತ್ತೆ. ಇನ್ನೊಂದು, ದಾಟ್ ಕಟ್ ಆಫ್ ದ ಸಪ್ಲೈ ಆಫ್ ಆಕ್ಸಿಜನ್ ಆರ್ ದ ಬ್ಲಡ್
ಟು ದ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ದ ಅದರ್ ಸಿಸ್ಟಮ್ ಲೈಕ್ ಸ್ವೆಟ್ ಗ್ಲ್ಯಾಂಡ್ಸ್. ಬೇರೆ ಗ್ಲ್ಯಾಂಡ್ಸ್ಗಳಿಗೆ, ಸ್ಕಿನ್ಗೆ, ಸ್ವೆಟ್ ಅಂತ ಹೇಳಿದ್ರೆ ಸ್ಕಿನ್ಗಳಿಗೆ ಅದು ಬ್ಲಡ್ ಅನ್ನು ಸಪ್ಲೈ ಮಾಡೋದನ್ನು ನಿಲ್ಲಿಸುತ್ತೆ, ಕಡಿಮೆ ಮಾಡುತ್ತೆ ಅಂತ ಅರ್ಥ. ಸೊ ಯು ಕ್ಯಾನ್ ಸೇ, ಸಿಂಪಲ್ ಆಗಿ ಕೇಳ್ತಾ ಇರೋದು ಸಿಚುವೇಶನ್ ನೆನ್ಪಿಟ್ಕೊಳ್ಳಿ, ಸ್ಕೇರಿ ಆಂಗ್ರಿ ಸಿಚುಯೇಷನ್, ಎಮರ್ಜೆನ್ಸಿ ಸಿಚುಯೇಷನ್. ಈ ಟೈಮಲ್ಲಿ ಸ್ಕ್ವಿರಲ್ ಫೈಟ್ ಮಾಡಬೇಕು ಇಲ್ಲ ರನ್ ಮಾಡಬೇಕು, ಇದಕ್ಕೆ ಹೆಲ್ಪ್ ಮಾಡೋ ಒಂದು ಗ್ಲ್ಯಾಂಡ್ ಯಾವುದು ಅಥವಾ ನಮ್ಮ ಬಾಡಿ ಯಾವ ಥರ ಇಮಿಡಿಯೇಟ್ ಚೇಂಜಸ್ ಅನ್ನು ತೋರಿಸುತ್ತೆ ಅಂತ. ಸೊ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುಯೇಷನ್ ಹೈಪೋಥೆಲಾಮಸ್ ಸ್ಟಿಮ್ಯುಲೇಟ್ಸ್ ದ ಅಡ್ರಿನಲ್ ಗ್ಲ್ಯಾಂಡ್ ಇಂಡೈರೆಕ್ಟ್ಲಿ. ಓಕೆ, ಅಂದರೆ ಡೈರೆಕ್ಟ್ ಆಗಿ ಈ ಥರ ಆಗಬೇಕಿತ್ತು, ಇಂಡೈರೆಕ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ. ದೆನ್ ಅಡ್ರಿನಲ್ ಗ್ಲ್ಯಾಂಡ್ ಸೆಕ್ರೀಟ್ಸ್ ದ adrenaline hormones, also called emergency hormone, which brings the chemical coordination between various muscle activity during emergency situation. By that way, it increases heartbeat rate as well as breathing rate. Okay, and finally, that supplies the oxygen towards the muscles to run or to fight. Muscles ಗಳಿಗೆ oxygen supply ಮಾಡುತ್ತೆ, and also cut off the supply of oxygen or the blood to the digestive system during this situation. ಇದೇ ಕ್ವಶನ್ ಕಂಟಿನ್ಯೂ ಆಗುತ್ತೆ ಇವಾಗ. ಆರ್ ಅಂತ ಕೇಳಿದ್ದಾರೆ 3 ಮಾರ್ಕ್ಸ್ಗೆ 2020 ವೈ ಈಸ್ ಕೆಮಿಕಲ್ ಕೋಆರ್ಡಿನೇಷನ್ ಈಸ್ ಬೆಟರ್ ದ್ಯಾನ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಬಿಟ್ವೀನ್ ಸೆಲ್ಸ್ ಇನ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನಮ್ಮಲ್ಲಿ 2 ಸಿಸ್ಟಮ್ಗಳಿರುತ್ತೆ ದಟ್ ಕಂಟ್ರೋಲ್ಸ್ ಆಫ್ ಅವರ್ ಬಾಡಿಲಿ ಆಕ್ಟಿವಿಟೀಸ್. ಒನ್ ಈಸ್ ಎಂಡೋಕ್ರೈನ್ ಸಿಸ್ಟಮ್, ಸೆಕೆಂಡ್ ಒನ್ ಈಸ್ ನರ್ವಸ್ ಸಿಸ್ಟಮ್. ಇಲ್ಲಿ ಇನ್ ದ ಮೀನ್ಸ್ ಆಫ್ ಕಮ್ಯುನಿಕೇಶನ್ ಅಲ್ಲಿ, ಓಕೆ, endocrine system, or you can say chemical coordination is better than electrical impulses ಅಂತ ಹೇಳ್ತಾ ಇದ್ದಾರೆ. ಯಾಕಿರಬಹುದು? ರಿಮೆಂಬರ್ ದಟ್ chemical coordination or chemical signal, whatever you can say, these are slow and steady. Slow and steady. ಇದು ಸ್ಲೋ ಆಗಿರುತ್ತೆ, ಆದರೆ ಸ್ಟಡಿ ಆಗಿರುತ್ತೆ. It reaches each and every cells of our body. It reaches each and every cells of our body, every cells of our body through what? Body through osmosis or diffusion. You can say diffusion. Through diffusion. ಇದು ಡಿಫ್ಯೂಷನ್ ಮುಖಾಂತರ ನಮ್ಮ ಬಾಡಿಯ ಎಲ್ಲ ಪಾರ್ಟ್ಸ್ಗಳನ್ನು ರೀಚ್ ಆಗುತ್ತೆ. ಓಕೆನಾ? ಆದರೆ ಡ್ಯೂರಿಂಗ್ electrical signal or electrical impulses, so they carry impulses faster, quicker than chemical signal. Fast ಆಗಿ ಹೋಗುತ್ತೆ, ಆದರೆ it will never reach each and every part of our body. ಇದು ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನ ರೀಚ್ ಆಗಲ್ಲ. So hence in multicellular organism chemical coordination is better than the electrical impulses in the means of communication, because it is slow but it is steady. It reaches each and every part of our body, each and every cells of our body through the diffusion. So ಇವಾಗ ನಾವು ಮೋಸ್ಟ್ ಆಗಿ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ಕವರ್ ಮಾಡಿದ್ದೀವಿ, ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ, ಹೌದಲ್ವಾ? ಅಂದರೆ ನರ್ವಸ್ ಸಿಸ್ಟಮಿಂದ ಕವರ್ ಮಾಡಿದ್ದೀವಿ, ಪ್ಲಾಂಟ್ ಹಾರ್ಮೋನ್ಸ್ಗಳಿಂದ ಕವರ್ ಮಾಡಿದ್ದೀವಿ, ರಿಫ್ಲೆಕ್ಸ್ ಆರ್ಕ್ ರಿಫ್ಲೆಕ್ಸ್ ಆ್ಯಕ್ಷನಿಂದ, ಎಂಡೋಕ್ರೈನ್ ಸಿಸ್ಟಮಿಂದ. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸ್ಗಳನ್ನು ಕೂಡ ನೀವು ಸ್ಟಡಿ ಮಾಡಬೇಕು. ಇನ್ನೂ ಕೂಡ ಯಾವುದಾದ್ರೂ ಕ್ವಶನ್ಸ್ಗಳಿದ್ರೆ, as we usually said that, just put that question in the comment box. Comment box ಅಲ್ಲಿ ಕ್ವಶನ್ಗಳನ್ನ ಹಾಕಿ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆನಾ? ಸೊ ದೀಸ್ ಆರ್ ದ ಕ್ವಶನ್ಸ್ ವಿ ಹ್ಯಾವ್ ಡಿಸ್ಕಸ್ ಟಿಲ್ ನೌ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕಂಟ್ರೋಲ್ ಆನ್ ಕೋಆರ್ಡಿನೇಷನ್ ಇಂದ 5 ಮಾರ್ಕ್ಸ್ಗೆ ಇರುತ್ತೆ. 4+1 ಆರ್ 2+3, 1+4 ಅಂದರೆ 1 ಮಾರ್ಕ್ ಅಲ್ಲಿ ಕೇಳ್ಬೋದು, ಅಥವಾ 4 ಮಾರ್ಕ್ಸ್ ಕ್ವಶನ್ ಇರ್ಬೋದು, ಅಥವಾ 2 ಮತ್ತು 3 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಸ್ಟಡಿ ಮಾಡಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ಕಂಟ್ರೋಲ್ ಆನ್ ಕೋಆರ್ಡಿನೇಷನ್. ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.